ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಭವಿಷ್ಯ ಕೇಳಲಿಕ್ಕೆ ಕಾಯ್ತಿದ್ದೀರಿ. ಇವತ್ತಿನ ಆ ಒಂದು ಗ್ರಹಗಳ ಸ್ಥಿತಿ ಹಾಗೂ ಪಂಚಾಂಗದ ಭಾವವನ್ನು ನೋಡ್ಬಿಡೋಣ. ಭಾನುವಾರ 26ನೇ ತಾರೀಕು ಮೇ 2024, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿ, ಮೂಲಾ ನಕ್ಷತ್ರ, ಸಾಧ್ಯ ಯೋಗ, ಭದ್ರಂಕರಣ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಪಂಚಾಂಗ. ಆತ್ಮಸಾಕ್ಷಿಗಿಂತಲೂ ಮನಸ್ಸಾಕ್ಷಿಗಿಂತಲೂ ದೊಡ್ಡ ಸಾಕ್ಷಿ ಬೇಕಿಲ್ಲ. ಹೌದು ಮಕ್ಕಳೇ, ಎಲ್ಲಿ ಮುಚ್ಚಿಡ್ತೇವೆ? ಯಾವುದನ್ನು ಮುಚ್ಚಿಡ್ತೇವೆ? ಎಲ್ಲಿವರೆಗೂ ಮುಚ್ಚಿಡಬಹುದು? ಎಷ್ಟು ದಿನ ಮುಚ್ಚಿಡಬಹುದು? ನಿಮ್ಮ ನ್ಯಾಯ, ಧರ್ಮ, ಸಂಕಲ್ಪ ಪ್ರತಿಯೊಂದು ಅಷ್ಟೆ ಮೊದಲೇ ಮುಚ್ಚಿಟ್ಟಿದೆ. ನಮ್ಮ ಮನಸ್ಸಿನಲ್ಲಿ ಸುಕ್ಷುಪ್ತವಾಗಿ, ಕ್ಲುಪ್ತವಾಗಿ ಅಲ್ಲೆಲ್ಲೋ ಒಂದು ಮುಚ್ಚಿಟ್ಟಿದೆ. ತಪ್ಪಿಸಿಕೊಳ್ಳಲಾರೆವು. ಎಲ್ಲರಿಂದಲೂ ತಪ್ಪಿಸ್ಕೋಬಹುದು. ನ್ಯಾಯ ದೇವತೆಯಿಂದಲೂ ಕಣ್ಣು ಮುಚ್ಚಾಲೆ ಆಡಬಹುದು. ನ್ಯಾಯ ದೇವತೆಯಿಂದಲೂ, ಧರ್ಮ ದೇವತೆಯಿಂದಲೂ ತಪ್ಪಿಸ್ಕೋಬಹುದು. ಆದರೆ ಈ ಮನಸ್ಸಾಕ್ಷಿ ಇದೆಯಲ್ಲ, ಇದು ಹೇಳ್ತಲೇ ಇರುತ್ತೆ. ನೀನು ಈ ರೀತಿ, ನಿನ್ನ ಭಾವ, ಆಲೋಚನೆ, ನೀನು ಈ ಥರ ಮಾಡಿದ್ದೆ, ಈ ಥರ ಮುಚ್ಚಿಟ್ಟಿದ್ದೆ, ಸುಳ್ಳು ಹೇಳಿದ್ದೆ, ಎಲ್ಲವನ್ನ ಇದಕ್ಕಿಂತ ಬೇಕಿಲ್ಲುವಂತ ಒಂದು ಸಾಕ್ಷಿ ಬೇಕಿಲ್ಲ ಅಂತ ಹೇಳ್ತಾನೆ. ಆದರೂ ನಾವು ನಮ್ಮ ತಪ್ಪುಗಳನ್ನು ಮಾಡ್ತಲೇ ಇರ್ತೇವೆ, ನಮ್ಮ ಆಲೋಚನೆಗಳ ಪರಿಧಿಯ ಹಾಗೆ. ಯಾಕೆಂದ್ರೆ ಈ ಕಲಿಯುಗಕ್ಕೆ ಒಂದು ಹೆಸರು ಏನು ಗೊತ್ತಾ? ಪಾಪಿ ಯುಗ. ಹೇಗಾದ್ರೂ ಸರಿ ನಾನೇ ಬದುಕಬೇಕು, ನಾನೊಬ್ಬನೇ ಬದುಕಬೇಕು, ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತಕ್ಕಂಥ ಭಾವಾರ್ಥ. ನಾನೊಬ್ಬನೇ ಚೆನ್ನಾಗಿರ್ಬೇಕು, ಪಕ್ಕದವ್ರು ಹಾಳಾದ್ರೂ ಸರಿ, ನಾನೊಬ್ಬನೇ ದೋಚ್ಕೋಬೇಕು, ನನಗೆ ಬಿಟ್ಟಿ ಭಾಗ್ಯ ಬೇಕು, ಬಿಟ್ಟಿಯಾಗಿ ಎಲ್ಲ ಸಿಗಬೇಕು, ಕಷ್ಟ ಪಡದೆ ಮೇಲೆ ಬಂದ್ಬಿಡ್ಬೇಕು. ಎಲ್ಲರೂ ಅಧಿಕಾರಕ್ಕೆ ಬಂದವ್ರು ನೋಡಿ, ಅಧಿಕಾರ ಯಾವಾಗಲೂ ಶಾಶ್ವತವಾಗಿ ನನಗೆ, ನನ್ನ ಮನೆಯವ್ರಿಗೆ, ನನ್ನ ಕುಟುಂಬಕ್ಕೆ, ನನ್ನ ಜೊತೆಯಲ್ಲಿರುವವರಿಗೆ ಇರಬೇಕು ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಲ್ತಾರೆ. ಶ್ರೀಮಂತಿಕೆ. ಪ್ರಪಂಚದ 100 ರೂಪಾಯಿ ದುಡ್ಡಿದೆ ಅಂದ್ರೆ ಒಂದು 90 ರೂಪಾಯಿ ಬರೀ 90 ಜನರ ಹತ್ರ ಇದೆ. ಇಡೀ ಪ್ರಪಂಚದ ದುಡ್ಡು 100 ರೂಪಾಯಿ ಅಂತ ಏನಿದೆ ಗಂಟು, 90 ಜನರ ಹತ್ರ 90 ರೂಪಾಯಿ ಇದೆ. ಇನ್ನು 10 ರೂಪಾಯಿ ಇದೆಯಲ್ಲ, 800 ಕೋಟಿಯ ಜನರ ಬಳಿ ಇದೆ. ಇವತ್ತು ನಮ್ಮ ಭಾರತದಲ್ಲಿ 145 ಕೋಟಿ ಜನ ಅಂತ ನಾವು ಹೇಳಿದ್ರೆ ಎಷ್ಟೋ ಒಂದು ದುಡ್ಡು, ಇನ್ಫಿನಿಟಿ ಅಂತ ಒಂದು ನಂಬರ್, ಅದು ಬರೀ ಒಂದು 10ರಿಂದ 20 ಜನ, ಇಲ್ಲ 100 ಜನರ ಹತ್ರ, 90 ಜನರ ಹತ್ರ ಇದೆ. ಅಷ್ಟು ದುಡ್ಡು ಹಂಚಿಕೆ ಆಗ್ಬಿಟ್ಟಿದೆ. 100 ರೂಪಾಯಿ 90 ರೂಪಾಯಿ. ನೀವು ಯಾರನ್ನಾದರೂ ನೋಡಿ, ಅಷ್ಟು ದೊಡ್ಡ ಶ್ರೀಮಂತಿಕೆ ಇರತಕ್ಕಂಥವರು ತುಂಬಾ ದೊಡ್ಡ ದೊಡ್ಡ ಫೌಂಡೇಶನ್ ಕಟ್ಟಬಹುದು, ಆಸ್ಪತ್ರೆಗಳು ಕಟ್ಬೋದು, ಫ್ರೀ ಎಜುಕೇಶನ್ಗೆ ಒಂದು ಸೊಸೈಟೀಸ್ ಮಾಡಬಹುದು. ಅಪರೂಪ. ಕೊಟ್ಟಾಗೆ ಕೊಟ್ಟಿರ್ತಾರೆ, ಅದು ಬೇರೆ ರೂಪದಲ್ಲಿ ಬಂದಿರುತ್ತೆ. ತಮ್ಮ ಕಪ್ಪು ದನವನ್ನ, ಕಾಳಧನವನ್ನ ವೈಟ್ ಮಾಡಿಕೊಳ್ಳಲಿಕ್ಕೆ ಬೇರೆ ರೀತಿಯಲ್ಲಿ ಹಂಚಿಕೆ. ಅದನ್ನ ನಾನಾ ರೀತಿ, ಅದನ್ನ ಹೇಳಲಿಕ್ಕೆ ಸಂಕಟ ಆಗುತ್ತೆ, ಬೇಡ ಬಿಡಿ. ನಮ್ಮ ಭಾರತದ ಅಷ್ಟೂ ಸಂಪತ್ತು ಬರೀ 90 ಜನರ ಹತ್ರ ಇದೆ. ಇನ್ನು ಮಿಕ್ಕ 10 ರೂಪಾಯಿ ಏನಿದೆಯಲ್ಲ, ಇನ್ನು 145 ಕೋಟಿ, 144 ಕೋಟಿ 99,99,910 ಜನರ ಬಳಿ ಮಿಕ್ಕ ದುಡ್ಡು 10 ರೂಪಾಯಿ ಹಂಚಿಕೆ ಬರೋಲ್ಲ ಅವರಿಗೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಬರೋಲ್ಲ. ಬೇಕಾದ್ರೆ ಶಿಪ್ಪಲ್ಲಿ ಪಾರ್ಟಿ ಮಾಡ್ತಾರೆ, ಪ್ಲೇನಲ್ಲಿ ಪಾರ್ಟಿ ಮಾಡ್ತಾರೆ. ಅವ್ರಿಗಿದೆ ಮಾಡಬೇಕು ರೀ, ಅವ್ರೇನು ಕಷ್ಟಪಟ್ಟಿಲ್ವಾ? ಪಡಲಿ ಇಲ್ಲ ಅಂತಲ್ಲ. ಏನ್ ಗೊತ್ತಾ, ಭಗವಂತ ಕೆಲವು ಜನರನ್ನ ಆಯ್ಕೆ ಮಾಡಿರ್ತಾನೆ. ಕೊಡ್ತಾನ, ಮಾಡ್ತಾನ, ಇವನಿಂದ ದಾರಿ ಇದೆಯಾ, ಮತ್ತೊಂದು ಅಂತ ಬರುವುದಿಲ್ಲ. ಅದಕ್ಕೆ ಅವರ ಕುಟುಂಬಗಳಲ್ಲಿ ಬಿರುಗಾಳಿ ನೋಡಿ, ತುಂಬಾ ದೊಡ್ಡ ಬಲಶಾಲಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಮೊನ್ನೆ ನೋಡಿ ಪೋಸ್ಟ್ ಕಾರು ಆಕ್ಸಿಡೆಂಟ್ ಆಗಿದೆಯಲ್ಲ,
ಅವನ ಹಿನ್ನೆಲೆ ನೋಡಿ, ಅವನ ಚರಿತ್ರೆ ನೋಡಿ, ಅವನ ಮಗುವಿನ ಒಂದು ಏನು ಹೋಗಿ ಒಂದು ಕ್ಲಬ್ಬೋ ಬಾರಲ್ಲೋ ಒಂದು ಡ್ರಿಂಕ್ಸ್ ಬಿಲ್ ಮಾಡಿದಾನಲ್ವಾ, ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಮಾತು. ಸುಮಾರು 65ರಿಂದ 70,000 ರೂಪಾಯಿ ಅವನು ಡ್ರಿಂಕ್ಸ್ಗೆ ಖರ್ಚು ಮಾಡಿರೋದು ಒಂದು 17 ವರ್ಷದ ಹುಡುಗ. ಅವನ ಕೈಗೆ ಈ ಹುಚ್ಚು ಸ್ಪೀಡ್ ಓಡಿಸುವಂತ ಕಾರ್ ಕೊಟ್ಟಿದ್ದಾನೆ. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ ಎಲ್ಲದರ ಪರಿಧಿಯಲ್ಲೂ ತಪ್ಪು. ಜೀವಮಾನದಲ್ಲಿ ಅವ್ರ ತಂದೆಗೆ ಡ್ರೈವಿಂಗ್ ಅನ್ನೋದೇ ಇರಬಾರ್ದು. ಒಂದು 25 ವರ್ಷ ಅವನ ಕಾರ್ ಎತ್ಕೊಂಡು ಓಡಿಸ್ಬಾರ್ದು. ಆ ರೀತಿಯದ್ ಮಾಡಬೇಕು. ಅಲ್ಲೆಲ್ಲೋ ಆ ನ್ಯಾಯದ ಕೂಗಿನ ಪರಿಧಿ ದೊಡ್ಡದಾಗಿ ಗಲಾಟೆ ಆದ್ಮೇಲೆ ಅವನ ಬೈಲನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅವನಿಗೆ ಒಂದು ಸಾಮೂಹಿಕ ಶಿಕ್ಷೆ ಸಾಮಾಜಿಕ ಶಿಕ್ಷೆಯನ್ನ ವಿಧಿಸಿದ್ರೆ ಜನ ದಂಗೆ ಹೇಳುವಂತ ಒಂದು ಮಾತು ಎಲ್ಲಿದೆ? ಆತ್ಮಸಾಕ್ಷಿಗೆ. ನೀವು ಸಾಮಾನ್ಯರು ಮಾಡಿದರೆ ಬಿಡುತ್ತಾ? ನೀವು ನಂಬಲ್ಲ. ಇದನ್ನ ತುಂಬಾ ಬಹುದೊಡ್ಡ ವ್ಯಕ್ತಿ, ಕಾನೂನಿನ ಪರಿಧಿಯಲ್ಲಿಯೇ ತುಂಬಾ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ಬಹುದೊಡ್ಡ ವ್ಯಕ್ತಿ ಹೇಳ್ತಾರೆ, ಈ ಕಾನೂನು ಮಾಡಿರೋದೇ ಸಾಮಾನ್ಯರನ್ನ ಸಿಲುಕಿಸ್ಲಿಕ್ಕೆ. ಸಾಮಾನ್ಯರು ಅಸಾಮಾನ್ಯರು ಜಾರ್ಕೋತಾರೆ. ಅವ್ರಿಗೆ 108 ದಾರಿಗಳು ಗೊತ್ತು. ನೀವು ನೋಡಿ, ಮೋಸ ಮಾಡಿರೋ ಸ್ಕ್ಯಾಂಡಲ್ಸ್ ಇರ್ಬೋದು, NP ಆಗಿರೋ ಕೇಸುಗಳಿರ್ಬೋದು, ಎಲ್ಲ ಬಹುದೊಡ್ಡ ಹಗರಣಗಳು ಬಹುದೊಡ್ಡ ವ್ಯಕ್ತಿಗಳೇ ಮಾಡೋದು. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ತಪ್ಪುಗಳು. ಇವತ್ತು ಜೈಲಲ್ಲಿ ನೋಡಿ ನೀವು, 100 ಅಲ್ಲ, ಲಕ್ಷದಲ್ಲಿ 99,990 ಜನ ಅಂದ್ರೆ ಸಾಮಾನ್ಯರೇ ಇರೋದು. ಇನ್ನು 10 ಜನ ಅವರು ಕೂಡ ಬೈಲಲ್ಲಿ ಹೊರಗಡೆ ಇರ್ತಾರೆ. ಏನೋ ಒಂದು ಎಳಿತಲೇ ಇರುತ್ತೆ. 20 ವರ್ಷ 30 ವರ್ಷ 40 ವರ್ಷ ಕೇಸುಗಳು ಅವರು ಸತ್ತು ಹೋಗಿರ್ತಾರೆ. ಎಷ್ಟೋ ಕೇಸುಗಳು ನಾವು ನೋಡ್ತಿರ್ತೇವೆ. ಆದರೆ ಇವೆಲ್ಲವುಗಳಿಂದಲೂ ತಪ್ಪಿಸ್ಕೊಳ್ಳಬಹುದು ಮಕ್ಕಳೇ. ಈ ಧರ್ಮ ದೇವತೆಯ ಸಂಕೋಲೆ ಇದೆಯಲ್ಲ, ಯಾವುದೋ ರೂಪದಲ್ಲಿ ನಮ್ಮನ್ನ ಕರ್ಕೊಂಡು ಬಂದು ನಿಲ್ಸುತ್ತೆ. ನಮಗವತ್ತು ಗೊತ್ತಾಗಲ್ಲ, ನಾವು ಮಾಡಿದ ತಪ್ಪು ನಮ್ಮ ಕಣ್ಣಿಗೆ ಗೋಚರಿಸುವುದೇ ಇಲ್ಲ. ಮನುಷ್ಯನಿಗೆ ಮಾತ್ರ ತನ್ನ ತಪ್ಪಿನ ಅರಿವು ಇರುವುದಿಲ್ಲ, ಅವಗಾಹನೆಯೂ ಇರುವುದಿಲ್ಲ, ಅವನಿಗೆ ಅದರ ಮೇಲೆ ನಂಬಿಕೆಯೂ ಇಲ್ಲ. ಏನ್ ತಪ್ಪು ಮಾಡಿದ್ದೆ ಅಂಥದ್ದು ಅಂತಾನೆ. ನನ್ನ ಮಕ್ಕಳಿಗೆ ಯಾಕೆ ಹೀಗೆ, ನನ್ನ ಗಂಡನಿಗೆ ಯಾಕೆ ಹೀಗೆ? ಕೆಲವು ಮಾತ್ರ ಕರ್ಮಕ್ಕೆ ಅನುಗುಣವಾಗಿ ಸಂಗಾತಿ ಮಕ್ಕಳು ಕೊಟ್ಟಿರ್ತಾನೆ. ನೀವು ಧರ್ಮವಂತರಾಗಿದ್ದರೂ ಕೂಡ ನೀವು ಹಿಂದಿನ ಜನ್ಮದ ಯಾವುದೋ ಒಂದು ಅಧರ್ಮ ಕಾರ್ಯಕ್ಕೆ ಈ ಜನ್ಮದಲ್ಲಿ ನಿಮ್ಮ ಸಂಗಾತಿ ರೂಪದಲ್ಲೋ. 50 ವರ್ಷದ ತಾಯಿ, ನಿನ್ನೆ ಮಾತಾಡ್ತಿದ್ದೆ ಫೋನಲ್ಲಿ, ತುಂಬಾ ಸಂಕಟ ಆಯಿತು. ಶುಕ್ರದಶಿ 2012 14ಕ್ಕೆ ಆರಂಭ ಆಗ್ಬಿಟ್ಟಿದೆ. ಸಿಂಹ ಲಗ್ನ, 6ನೇ ಮನೇಲಿ ಶುಕ್ರ, ಬಾಧೆಯೇ. 50 ವರ್ಷ ಹೆಚ್ಚು ಕಡಿಮೆ. ಗುರುಗಳೇ, 2014ರಲ್ಲೇ ನಾನು ತಗೋಬಿಡ್ಬೇಕು ಅಂತ, ಹೊರಗಡೆ ಬರಬೇಕು ಅಂತ ಆಲೋಚನೆ ಮಾಡ್ತಿದ್ದೆ. ಆಗ್ಲಿಲ್ಲ. ಮನೆ, ಕುಟುಂಬ, ಸುತ್ತಮುತ್ತ ಬಂಧು ಬಳಗ ಇವುಗಳ ಒಂದು ಬಾಂಧವ್ಯ ಕಟ್ಟಾಕಿ ನಲಗಿಸ್ಬಿಟ್ಟಿದ್ದೆ ಗುರುಗಳೇ. ಈಗ ನಾನು ಡೈವರ್ಸ್ ತಗೊಳ್ಳೋ ನಿರ್ಧಾರಕ್ಕೆ ಬಂದಿದ್ದೇನೆ. ನೋಡಿ, 20 ವರ್ಷ ಒಂದು ಶುಕ್ರ ದಶೆ, 6ನೇ ಮನೆಯ ಶುಕ್ರ ನೋವು. ವಾಚಾಮ ಗೋಚರವಾಗಿ ಬೈತಾನೆ, ಹೊಡಿತಾನೆ. ಇನ್ನೊಂದು, ಯಾಕೆ ಬೇಕು? ಇಷ್ಟವಿಲ್ವಾ? ನಿನಗೇನ್ ಮಾಡಬೇಕು ಕೊಟ್ಟು ಎದ್ದು ಬಿಡಬೇಕು. ಇಲ್ಲ, ಜವಾಬ್ದಾರಿಗಳನ್ನ ಮನುಷ್ಯ ಮರೆತು ಬಿಟ್ಟಿದ್ದಾನೆ. ಈಗ ಆಕೆ ಡೈವರ್ಸ್ ತಗೊಳ್ಳಿಕ್ಕೆ ನಿರ್ಧಾರ ಮಾಡಿದಾಳೆ. ಸಾಕು ಗುರುಗಳೇ, ನಾನು ತಗೊಳ್ತಿರೋದು ಸರಿಯಾದ ನಿರ್ಧಾರವ ಅಂತ. ಇಲ್ಲಮ್ಮ, ನೀನು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ಅದ್ರಲ್ಲಿ ಸರಿ ತಪ್ಪು ಏನು? ನೀನು ಪಟ್ಟ ನೋವು ನಿನಗೆ ಮಾತ್ರ ಗೊತ್ತು, ನಿನ್ನ ಆತ್ಮಸಾಕ್ಷಿಗೆ ಗೊತ್ತು. ಹೌದು, ನಾವು ಎಲ್ಲಿ ಮುಚ್ಚಿಟ್ಟರು ಯಾವುದೋ ರೂಪದಲ್ಲಿ ಹೊರಗಡೆ ಬರುತ್ತೆ. ಎಷ್ಟು ದಿನ ಅಂತ ತುಂಬಿಸಿಟ್ಟಿರ್ತೀರಿ. ಇಂಥದ್ದೇ ಒಬ್ಬ ಬಡ ಸಾಮಾನ್ಯ ರೈತ ಹಗಲು ರಾತ್ರಿ ಕಷ್ಟಪಟ್ಟು ಬಂಧು ಬಳಗ ಕುಟುಂಬ ಅವುಗಳ ನಡುವೆ ಪೋಷಣೆ, ರಕ್ಷಣೆ, ಜವಾಬ್ದಾರಿಗಳ ನಡುವೆ ಏನೋ ಒಂದಷ್ಟು ದುಡ್ಡು ಕೂಡಿಸಿಟ್ಟಿದ್ದಾನೆ. ಒಮ್ಮೆ ಕಾರಣಾರ್ಥಗಳಿಂದ ಕಾಶಿಗೆ ಹೋಗಬೇಕಾದಂತ ಒಂದು ಆಸೆ. ಒಮ್ಮೆ ನೋಡಿ ಬಂದ್ಬಿಡ್ಬೇಕು ಸ್ವಾಮಿ ದರ್ಶನ ಅಂತ. ಸರಿ, ಈಗ ದುಡ್ಡಿಟ್ಟು ಹೋಗೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಬ್ಯಾಂಕ್ ಇಲ್ಲ, ತಿಜೋರಿ ಇಲ್ಲ, ಲಾಕರ್ ಇಲ್ಲ. ಬಡವ ಏನೋ ಒಂದಷ್ಟು, ಒಂದು 25,000ದಷ್ಟು ದುಡ್ಡು, ನಾಣ್ಯಗಳು, ದುಡ್ಡು, ಶೇಖರಣೆ, ಒಂದಷ್ಟು ಬಂಗಾರ, ಬೆಳ್ಳಿ ಏನೇನೋ ಇಟ್ಕೊಂಡಿದ್ದಾನೆ. ಏನ್ ಮಾಡೋದು ಅಂತೇಳಿ ತನಗೆ ತಿಳಿದಿರ್ತಕ್ಕಂಥ ಒಬ್ಬ ಆತ್ಮೀಯ ಸ್ನೇಹಿತ, ತುಂಬು ವರ್ಷಗಳ ಪರಿಚಯ, ವ್ಯವಹಾರಸ್ಥ, ವ್ಯಾಪಾರಸ್ಥ,
ಆತನ ಕೈಗೆ ಈ ಗಂಟನ್ನು ಕೊಡ್ತಾನೆ. ಇಟ್ಕೊಂಡಿರಿ, ನಾನು ಈ ಥರದ್ದು ಒಂದು ಪ್ರಯಾಣ ಮಾಡಿ ಬರೋದಿದೆ, ನಾನು ವಾಪಸ್ ಬಂದ್ಮೇಲೆ ಕೊಟ್ಟು ಬಿಡಿ ಅಂತ. ಆಗಿನ ಕಾಲದಲ್ಲಿ ಒಂದು ಮಾತಿತ್ತು, ಕಾಶಿಗೆ ಹೋದವ್ರು ವಾಪಸ್ ಬರೋದು ಇವನೆಲ್ಲಿ ಬರ್ತಾನೆ, ಇದೆಲ್ಲ ನನದೇ. ನೋಡಿ, ವ್ಯಾಪಾರಿ ಬುದ್ಧಿ, ಗೆಳೆಯ, ವರ್ಷಗಟ್ಟಲೆ ಅನುಬಂಧ, ವರ್ಷಗಟ್ಟಲೆ ಸಂಬಂಧ, ವರ್ಷಗಟ್ಟಲೆಯ ಪ್ರೀತಿ ಎಲ್ಲಿದೆ? ತಗೊಂಡಿದ್ದಾನೆ, ಪಾಪ ಎತ್ತ ಹೋಗಿದ್ದಾನೆ. ಸುಮಾರು ಒಂದು 4-5 ವರ್ಷದ ನಂತರ, ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗೋರು, ದಾರಿ ತಪ್ಪಿಬಿಡೋರು, ಹೋಗಬೇಕಾದ ದಾರಿ ಬಿಟ್ಟು ಇನ್ಯಾವುದೋ ಊರು, ಇನ್ಯಾವುದೋ ಸುತ್ತಾಟ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ 4-5 ವರ್ಷ ಆಗಿದೆ. ಇವನ್ ಅಂದ್ಕೊಂಡಿದ್ದಾನೆ ವ್ಯಾಪಾರಿ ಬರೋಲ್ಲ, ತನ್ನ ಬಳಕೆಗೆ ಬಳಸ್ಕೊಳ್ತಾ ಆನಂದವಾಗಿ ಅದನ್ನ ಡಬಲ್ ತ್ರಿಬಲ್ ಮಾಡ್ಕೊಂಡಿದ್ದಾನೆ. ಈತ ವಾಪಸ್ ಬಂದಿದ್ದೆ ಸೀದಾ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ನಾನು ಊರಿಗೆ ಹೋಗುವಾಗ ನಿಮ್ಮ ಕೈಯಲ್ಲಿ ಒಂದು ದುಡ್ಡಿನ ಗಂಟು ಕೊಟ್ಟಿದ್ದೆ, ಇಷ್ಟು ಒಂದು 25,000 ವರಹಗಳು, ನಾಣ್ಯಗಳು, ದುಡ್ಡು, ಸ್ವಲ್ಪ ಬೆಳ್ಳಿ ಬಂಗಾರ ವಾಪಸ್ ಕೊಟ್ಬಿಡಿ, ನನ್ನ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಬಳಸ್ಕೊಳ್ಳೋದಿದೆ ಅಂತ. ಯಾವ ದುಡ್ಡು? ಯಾವಾಗ ಕೊಟ್ರಿ? ಸಾಕ್ಷಿ ಇದೆಯಾ? ಕಾಗದ ಪತ್ರ ಇದೆಯಾ ಅಂತಾನೆ. ನೋಡಿ, ಆ ಕಾಲದಲ್ಲೇ ಸಾಕ್ಷಿ ಕಾಗದ ಪತ್ರ. ನೆನಪಿಟ್ಕೊಳ್ಳಿ, ಈ ಕಾಲದಲ್ಲಿ ಚೆಕ್ಕೆ ನಡೆಯೋಲ್ಲ, ಚೆಕ್ಕೆ ನಡೆಯಲ್ಲ. ನೋಡ್ಬಿಟ್ಟಿದ್ದೇವೆ ಮಕ್ಕಳೇ, ಮನುಷ್ಯ ಮಾತಿಗೆ ಎಲ್ಲೇ ಮೀರತಕ್ಕಂಥ ಭಾವಾರ್ಥಗಳನ್ನ ನೋಡಿಬಿಟ್ಟಿದ್ದೆ. ಆತ್ಮಸಾಕ್ಷಿಗಿಂತ ದೊಡ್ಡ ಸಾಕ್ಷಿ ಇಲ್ಲ ಅಂತ ನಾವು ಅನ್ಕೋತೀವಿ, ಖಂಡಿತ ಇಲ್ಲ. ಮನುಷ್ಯನಲ್ಲಿ ಆ ಗುಣವಿಲ್ಲ, ಆ ಭಾವವಿಲ್ಲ, ಆ ಚೈತನ್ಯವಿಲ್ಲ, ಆ ಒಂದು ಒಲವಿಲ್ಲ, ಆ ನಂಬಿಕೆ ಇಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡಿ. ಅತ್ಯಂತ ಗೆಳೆಯ, ವರ್ಷಗಟ್ಟಲೆ, ಕಡಿಮೆ ಅಂದ್ರೆ 30-40 ವರ್ಷದ ಗೆಳೆಯ, ನಂಬಿಕೆ, ವ್ಯವಹಾರಸ್ಥ, ಕೊಡುತ್ತಾನೆ ಅಂತ ಸ್ಥೈರ್ಯ ಮಾಡಿ ನಂಬಿಕೆ ಇಟ್ಟು ಕೊಟ್ಟಿದ್ದು, ದಿಕ್ಕು ತೋರಿಸ್ಲಿಲ್ಲ. ಇದೇನು ಗೆಳೆಯ? ನೋಡು ಗೆಳೆಯ, ಬಾ ಮನೆಗೆ ಬಾ, ಊಟ ಮಾಡು, ಹೋಗು, ಇದು ಯಾವ್ಯಾವ್ದು ಸುಳ್ಳಿನ ಕತೆ ಎಲ್ಲ ತಗೊಂಡ್ಬರ್ಬೇಡ. ನಿನ್ನ ಹತ್ರ ದುಡ್ಡು ಇತ್ತು ಅನ್ನೋದೇನು ಯಾರಿಗೂ ಗೊತ್ತಿಲ್ಲ. ನೀನ್ ನನಗೆ ಕೊಟ್ಟಿದ್ದಿ ಅಂತ ಯಾವ ಲೆಕ್ಕ ಪಕ್ಕ ಕೊಟ್ಟಿದ್ದಕ್ಕೆ ಸಾಕ್ಷಿಯೇ ಇಲ್ಲ ಅಂದ್ಬಿಟ್ಟು. ಗೆಳೆಯ ಅಲ್ವಾ, ಬಾ ಮನೇಲಿ ಬೇಕಾದ್ರೆ ಒಂದೊತ್ತು ಊಟ ಹಾಕ್ತೀನಿ ಅಂದ್ಬಿಟ್ಟ. ಯಾವಾಗ್ಲೂ ಹಬ್ಬ ಹರಿದಿನ ಬಾ. ತನ್ನ ಒಂದು ದುಷ್ಟ ಬುದ್ಧಿಯನ್ನ, ನಿಕೃಷ್ಟ ಬುದ್ಧಿಯನ್ನ ತೋರಿಸ್ಕೊಟ್ಬಿಟ್ಟ. ಆ ಕಾಲಕ್ಕೆ ಸಾಕ್ಷಿ ಕಾಗದ ಪತ್ರ, ಸಾಕ್ಷಿ ಅಂದ್ರೆ ಯಾರಾದ್ರೂ ಇರ್ಬೇಕು, ಅವ್ರ ಮುಂದ್ಗಡೆ ಇಟ್ಕೊಟ್ಟಿರ್ಬೇಕು. ಒಂದು ಕಾಗದ ಪತ್ರ ಬರವಣಿಗೆ, ಆ ಒಂದು ಸಾಕ್ಷಿ ಬೇಕು, ಅದ್ರಲ್ಲಿ ಬರೆದು ಸಿಗ್ನೇಚರ್, ಅವ್ರ ಹತ್ರ ಒಂದು ಕಾಪಿ, ನಮ್ಮ ಹತ್ರ ಒಂದು ಕಾಪಿ ತಗೊಂಡಿದ್ದೇವೆ, ಅದನ್ನ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕು. ಗೌರ್ಮೆಂಟ್ ಅಲ್ಲಿ ಪೇಪರ್ ತಗೊಂಡು ಕೊಟ್ಟಿರೋ ಸಾಲಕ್ಕೆ ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಟ್ಕೋಬೇಕು. ನೀವಾಗ ಇಟ್ಕೊಂಡಿಲ್ಲ ಅಂದ್ಕೊಳ್ಳಿ, ಬರೀ ಕಾಗದ ಪತ್ರ ನಡೆಯೋಲ್ಲ, ಅದು ಕೂಡ ನೆನ್ಪಿಟ್ಕೊಳ್ಳಿ. ನಾನು ಸೈನ್ ಅಲ್ವೇ ಅಲ್ಲ ಸ್ವಾಮಿ, ಯಾವುದೋ ಕಾರಣಕ್ಕೆ ಕೇಳ್ದೆ ನಾನೇನೋ ಸೈನ್ ಮಾಡಿಕೊಟ್ಟೆ ಅಂದ್ರೆ ಅದು ಕೂಡ ಕೋರ್ಟಲ್ಲಿ ನಡೆಯುತ್ತೆ ವರ್ಷಗಟ್ಲೆ. ನಾವು ಸಾಮಾನ್ಯರು ಎಲ್ಲಿ ಓಡಾಡೋದು? ಅವೆಲ್ಲ ಲೆಕ್ಕಕ್ಕೆ ಬರೋಲ್ಲ. ಇವತ್ತಿಗೂ ನಮ್ಮ ಗುರುಗಳು ಒಬ್ರು ಒಂದು ಜಮೀನ್ ತಗೋಬೇಕಾದ್ರೆ ಒಂದು 3.5 ಎಕರೆ ಕಾಗದ ಪತ್ರದಲ್ಲಿ ಇದೆ, ಆದ್ರೆ ಆ ಕಾಗದ ಪತ್ರವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ. 11 ಲಕ್ಷ ಕೊಟ್ಟಿದ್ದಾರೆ. ಅವತ್ತಿಗೆ ಆ ಜಾಗದ ಬೆಲೆ 21 ಲಕ್ಷ ರೂಪಾಯಿ. 3.5 ಎಕರೆ ಇಲ್ಲೇ ಮಂಡ್ಯದ ಹತ್ರ. ಮಗಳು ಮದುವೆ ಸರ್, ಮಗನ ಮದುವೆ ಸರ್, ಮನೆ ಕಟ್ಟಬೇಕು ಸರ್, 1 ಲಕ್ಷ ತಗೊಂಡವನು ಹಾಗೆ ಹೇಳಿ ಗುರುಗಳು ನಂಬಿಟ್ರು, ಕೊಟ್ರು. 2 ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು 11 ಲಕ್ಷ, ಇನ್ನು 10 ಲಕ್ಷ ಅಷ್ಟೇ. ಸರಿ ರಿಜಿಸ್ಟರ್ ಮಾಡ್ಕೊಬಿಡೋಣ ಬನ್ನಿ ಅಂದ್ರೆ, ಎಲ್ಲಿ ಮಾರ್ಬಿಟ್ಟಿದ್ದಾನೆ ಜಾಗನ. ಓ ರಾಮಚಂದ್ರ, ನ್ಯಾಯ ಪಂಚಾಯಿತಿ ನಡೆಯುತ್ತೆ. ಕೋರ್ಟ್ಗೆ ಹೋದ್ರೆ ಕೋರ್ಟಲ್ಲಿ ತಗೊಂಡಿರೋದು ಒಪ್ಕೊಂಡಿದ್ದಾನೆ. ಅದು ಯಾವ ಲೆಕ್ಕಾಚಾರದಲ್ಲಿ ತಪ್ಪಾದಂತಹ ಒಂದು ಇದು ಕೊಟ್ಟಿದ್ದಾರೋ, ಕೇಸ್ ಡಿಸ್ಮಿಸ್ ಆಗ್ಬಿಟ್ಟಿದೆ ನಮ್ಮ ಗುರುಗಳದು. ಈತ ಏನ್ ಹೇಳಿದ್ದಾನೋ ಗೊತ್ತಾ ಕೋರ್ಟಲ್ಲಿ? ನಾವು ಈ ಗುರುಗಳ ಹತ್ರ ಕಷ್ಟ ಅಂತ ಹೋಗಿದ್ವಿ, ಏನಾದ್ರೂ ಕಾಗದ ಪತ್ರ ಇದ್ರೆ ಬನ್ನಿ ತಗೋಬನ್ನಿ ಅಂತ ಬರೆಸ್ಬಿಟ್ಟು ತಗೋಬಿಟ್ಟು 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು 11 ಲಕ್ಷ ರೂಪಾಯಿ ಬರ್ಕೊಂಡಿದ್ದಾರೆ ಮಹಾಸ್ವಾಮಿ ಅಂತ. ಇವತ್ತಿಗೂ ಆ ಗುರುಗಳು ಸಂಕಟ ಪಡೋದು ನಾನು ನೋಡಿದೆ. ಅಬ್ಬಾ, ಇನ್ನೂ ಒಬ್ಬ ಗುರುಗಳು, ಆ ಗುರುಗಳೆಲ್ಲ ನೀವುಗಳೇ. ಇನ್ನೂ ಒಂದು ಗುರುಗಳು ನೋಡ್ಬೇಕು, 32 ಲಕ್ಷ ರೂಪಾಯಿವರೆಗೂ ದುಡ್ಡು ತಗೊಂಡಿರೋದು. BDS ಸೈಟು ಕೊಡ್ತೇವೆ, 6 ತಿಂಗಳಲ್ಲಿ ಆಗ್ಬಿಡುತ್ತೆ, ಅದ್ರ ಮೇಲೆ ಲೋನ್ ಮಾಡ್ಕೊಂಡು ಏನೋ ಮಾಡ್ಕೊಳ್ಳೋಣ ಬಿಡು ಅಂತ ಈ ಗುರುಗಳು ಕೊಟ್ಟಿರೋದು.
ಅವ್ರ ಧರ್ಮಪತ್ನಿಗೆ BDS ಸೈಟ್ ಮೇಲೆ ಒಂದು ಆಸೆ. ತೀರಾ 30 ವರ್ಷದ ಗೆಳತನ, ನೀವು ನಂಬ್ತೀರಾ? ಕಾಗದ ಪತ್ರ ಇದೆ, ನೋಡಿದ್ರೆ ಇವ್ರ ಹೆಸರಲ್ಲೇ ಪೇಪರ್ ಇಲ್ಲ. ಅವ್ರ ಅತ್ತೆದದು ಜಾಗ, ನಾವು ಮಾಡಿಸ್ಕೊಡ್ತೀವಿ ಅಂತ ತಗೊಂಡಿರೋದು. 6 ವರ್ಷ, 6 ತಿಂಗಳಲ್ಲಿ 6 ವರ್ಷ ಆದ್ರೂ ದುಡ್ಡು ಕೊಟ್ಟಿಲ್ಲ. ಪಾಪ ಒಡವೆ ಅಡ ಇಟ್ಟು ಕೊಟ್ಟಿರೋದು. ಆ 32 ಲಕ್ಷಕ್ಕೆ ತಿಂಗಳಿಗೆ 1% ಅಂದ್ರು 32,000 ಲೆಕ್ಕ ಹಾಕೊಳ್ಳಿ. 30,000 ಅಂದ್ರೆ ಲೆಕ್ಕ ಹಾಕೊಳ್ಳಿ. ಹೆಚ್ಚು ಕಡಿಮೆ 3.5 ಲಕ್ಷ ಆಗಿದೆ. 6 ವರ್ಷಕ್ಕೆ ಲೆಕ್ಕ ತಗೊಳ್ಳಿ. ಜಾಗನೂ ಬಂದಿಲ್ಲ, ಒಡವೆ ಬಿಡಿಸ್ಕೊಳಕ್ಕಾಗದೆ ಬೇರೆ ಜಾಗ ಮಾರಾಟಕ್ಕಿಟ್ಟು ಆ ಒಡವೆ ಬಿಡಿಸ್ಕೊಳ್ಳೋ ಸ್ಥಿತಿ. ಕೇಳಿದ್ರೆ ಮನಸ್ಸಾಕ್ಷಿ ಇಲ್ಲದಂತ ಮಾತು. ಮನಸ್ಸಾಕ್ಷಿ ಇಲ್ಲ, ಕೊಡ್ತೀವಿ ಬಿಡ್ರಿ. ಎಷ್ಟು ಅಂತ ಕಾಯ್ತಾರೆ ಬಡ್ಡಿ ಕಟ್ಟೋರು ತಿಂಗಳು. ಯೋಚನೆ ಮಾಡಿ ನೋಡಿ. ಅದು ನಮಗ್ ಬಂದು ಮಾರಿ ನಿಮ್ 30 ಲಕ್ಷ ಬಿಸಾಕ್ತಿವಿ ನಿಮ್ ಮುಖದ ಮೇಲೆ. ಅಪ್ಪ, ಗುರುಗಳು ಹೇಳ್ತಿದ್ರೆ ರಾಮ ಎಂತ ಒಂದು ಮನಸ್ಸಾಕ್ಷಿ ಇರೋ ಕುಟುಂಬಗಳು. ನೋಡ್ತೀನಿ ಚಲ್ಲಾಚದ್ರ ಆಗ್ಬಿಟ್ಟಿದ್ರೆ 2 ಕುಟುಂಬಗಳು. ಗುರುಗಳೇ ನಿಮಗ್ ನೋವು ಕೊಟ್ಟವ್ರು ಸುಮ್ಮನೆ ಇರ್ತಾರ? ಯಾರ ಮಗಳ ಮದುವೆ ಅಂತ ಮಾಡಿಕೊಟ್ಟಿದಾರಲ್ವಾ, ಮಗಳದು ಡೈವರ್ಸ್ ಹಾಕೋತಿದೆ. ಮಗನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದಿದೆ. ಈ 3.5 ಎಕರೆ ಜಮೀನಿನ ವ್ಯಕ್ತಿದು ಬದುಕಲ್ಲಿ ತೋರಿಸ್ಬಿಡ್ತ್ವಾ? ನೋಡಿ, ಅದಕ್ಕೆ ಹೇಳುದು, ಎಲ್ಲಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಹೇಗೆ ಬೇಕಾದರೂ ತಪ್ಪಿಸಿಕೊಳ್ಳಬಹುದು. ದೈವ ಸಾಕ್ಷಿಯ ಮುಂದುಗಡೆ, ಆ ಮನಸ್ಸಾಕ್ಷಿಯ ಮುಂದುಗಡೆ, ಆತ್ಮಸಾಕ್ಷಿಯ ಮುಂದುಗಡೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೆನಪಿಟ್ಟುಕೊಳ್ಳಿ. ಇಟ್ ಚೇಸಸ್ ಯು ಬ್ಯಾಕ್. ಪ್ರಕೃತಿಯ ಮಾತೆ, ನೆನಪಿಟ್ಟುಕೊಳ್ಳಿ. ಹೌದು, ಈ ಒಂದು 32 ಲಕ್ಷ ತಗೊಂಡಿರೋರ ಮನೆಯಲ್ಲಿ ನೀವು ಹೇಳಬಾರ್ದು 38 ಕೇಸುಗಳಿದೆ. 30 ಎಕರೆಗೂ ಮೇಲ್ಪಟ್ಟು ಜಮೀನಿದೆ. ಒಂದು ನೂಲು ಬಳಸಿಕೊಳ್ಳಲು ಇನ್ನೂ ಬಿಟ್ಟಿಲ್ಲ. ಇನ್ನು 30 ವರ್ಷ ಆದ್ರೂ ಅವ್ರಿಗೆ ದಕ್ಕಲ್ಲ. ಅವ್ರು ಸತ್ತೋಗ್ತಾರ, ಅವ್ರ ಮಕ್ಳಿಗೆ ಬರುತ್ತೋ ಇಲ್ವೋ. ಈ ಬಡಿದಾಟ ನಿಲ್ಲಲ್ಲ. ಸುಮಾರು 30 ವರ್ಷದಿಂದ ನಡೀತಿದ್ದಾವೆ. ಕುಟುಂಬದ ವ್ಯಾಜ್ಯಗಳೇ. ಎಲ್ಲಿ ಬಿಡುತ್ತೆ ಪ್ರಕೃತಿ ಮಕ್ಕಳೇ? ಎಲ್ಲಿ ಬಿಡುತ್ತೆ? ಎಷ್ಟು ದಿನ ಬಾಚಿ ತಬ್ಬಿಕೊಂಡು ತಿಂತೀರಿ? ನೋಡಿ, ಈ ಮುದುಕ ಕೂಡ ಪಾಪ ಕೊಟ್ಟಂತದ್ದು ತುಂಬಾ ದುಃಖ. ನಿತ್ಯ ತಾನು ಪೂಜಿಸುವ ಗ್ರಾಮ ದೇವರಿಗೆ ಬಂದು ಕುಳಿತುಕೊಂಡು ಅಳ್ತಿರ್ಬೇಕಾದ್ರೆ ಆ ಪುರೋಹಿತರು ಹೊರಗಡೆ ಬಂದ್ರಂತೆ. ಹೇಗಿದ್ದೀರಾ, ಕಾಶಿಯಿಂದ ಬಂದ್ರಲ್ಲ, ಯಾಕೆ ಮುಖ ಎಲ್ಲ ದಣದ್ ಬಿಟ್ಟಿದೆ, ಬಸ ಒಳೆದು ಬಿಟ್ಟಿದೆ ಅಂತ. ಇಲ್ಲ, ಹಿಂಗ ಆಗ್ಬಿಡುತ್ತು. ಸ್ನೇಹಿತನ ಹತ್ರ ಮಕ್ಕಳ ಮದುವೆ ಅದು ಇದು ಅಂತ ಜವಾಬ್ದಾರಿಗಳಿತ್ತು. ಹೇಗೋ ಕಾಶಿ ನೋಡ ಆಸೆ ಇತ್ತು. ಹೋಗಿದ್ದೆ, ಲೇಟ್ ಆಗ್ಬಿಡ್ತು ಬರೋದು. 1-2 ವರ್ಷದಲ್ಲಿ ಬರೋದು 5 ವರ್ಷ ಆಗೋಯ್ತು. ಈಗ ಕೇಳಿದ್ರೆ ಸಾಕ್ಷಿ ಪತ್ರ ಯಾವಾಗ ಕೊಟ್ರಿ ಅಂತಿದ್ದಾನೆ ಸ್ವಾಮಿ. ಹೌದಾ? ಏನು ಸಾಕ್ಷಿ ಇಲ್ವಾ? ಏನು ಸಾಕ್ಷಿ ಇಲ್ಲ. ಸರಿ, ಬನ್ನಿ. ನಮ್ಮೂರಿನ ಗ್ರಾಮದ ಅಧ್ಯಕ್ಷರಿದ್ದಾರೆ, ಧರ್ಮಾಧಿಕಾರಿ, ಮಹಾಪುಣ್ಯಾತ್ಮ. ಅವರು ಈ ಸಮಸ್ಯೆಯನ್ನ ಬಿಡಿಸಿಕೊಡುತ್ತಾರೆ, ನಾನು ಕರ್ಕೊಂಡು ಹೋಗ್ತೇನೆ. ಸರಿ, ಹೋಗಿ ಊರಿನ ಧರ್ಮಾಧಿಕಾರಿಗೆ ಫಿರ್ಯಾದಿ ಕೊಡ್ತಾನೆ. ಸ್ವಾಮಿ, ಹಿಂಗ ಆಗ್ಬಿಟ್ಟಿದೆ, ಈ ತರ ಆಗ್ಬಿಟ್ಟಿದೆ. ಧರ್ಮಾಧಿಕಾರಿ ಸರಿ ಎಲ್ಲ ಕೇಳಿದ್ರಂತೆ. ಯಾವಾಗ ಕೊಟ್ಟೆ, ಎಷ್ಟು ಕೊಟ್ಟೆ, ಯಾವ ಥರದ್ದೆಲ್ಲ ನಾಣ್ಯ ಇತ್ತು, ಎಲ್ಲ ಟಿಪ್ಪಣಿ ಮಾಡ್ಕೊಂಡ್ರಂತೆ. ಒಂದಿಷ್ಟು ಬೆಳ್ಳಿ ನಾಣ್ಯ, ಒಂದಿಷ್ಟು ಬಂಗಾರದ ನಾಣ್ಯ, ಅದರ ಮೇಲೆ ಇಷ್ಟು ಬಂಗಾರದ ವಸ್ತುಗಳು, ಬೆಳ್ಳಿ ವಸ್ತುಗಳು, ಅದರ ಮೇಲೆ ಇಷ್ಟು 25,000 ದುಡ್ಡು ಎಲ್ಲ ಬರ್ಕೊಂಡು ಫಿರ್ಯಾದು ಯಾರ ಮೇಲೆ ಆಗಿದೆಯೋ ಅವ್ರನ್ನ ಕರ್ಸಿದ್ರಂತೆ ವ್ಯಾಪಾರಿ. ಧೈರ್ಯವಾಗಿ ಬಂದಿದ್ದಾನೆ. ಮೋಸಗಾರನಿಗೆ ಬಂಡ ಧೈರ್ಯ ಮಕ್ಕಳೇ. ಮೋಸ ಮಾಡುವವನಿಗೆ ನೆನಪಿಟ್ಟುಕೊಳ್ಳಿ, ಮಹಾಬಂಡ. ಈ ಕಲಿಯುಗಕ್ಕಿರುವ ಒಂದು ಹೆಸರೇ ಪಾಪಿಗಳ ಯುಗ, ಪಾಪಿ ಯುಗ, ಪಾಪಾತ್ಮರ ಯುಗ, ಮೋಸಗಾರರ ಯುಗ. ಕಲಿಯುಗ ಅಂದ್ರೆ ಅರ್ಥನೇ ಅದು. ಅಲ್ಲಿ ಧರ್ಮ ನ್ಯಾಯ ಇಲ್ಲ, ಅಪರೂಪ. ಸತ್ಯಕ್ಕೆ ಕಾಯಬೇಕು. ಯಾರೋ ಇಂಥ ಪುಣ್ಯಾತ್ಮರು, ಧರ್ಮಾಧಿಕಾರಿಗಳು ಹುಟ್ಕೋತಾರೆ. ಧರ್ಮ ದೇವತೆಗಳು, ಜಡ್ಜ್ ಸಾಹೇಬರುಗಳು ಇದ್ದಾರೆ, ಬಿಡೋಲ್ಲ, ವಾಪಸ್ ಕೊಡ್ತಾರೆ. ಆವರ್ತನನ್ನ ಕೇಳಿದ್ರು. ಏನಪ್ಪ, ಹೇಗಿದ್ದೀಯಾ, ವ್ಯಾಪಾರ ಚೆನ್ನಾಗಿ ನಡೀತಿದೆ ಸ್ವಾಮಿ. ನೋಡು, ನಿನ್ ಮೇಲೆ ಫಿರ್ಯಾದಿ ಬಂದಿದೆ ಇವರು ಅಂತ ಕರೆಸೋದು. ಈ ರೀತಿ ನಿನ್ನ ಗೆಳೆಯನೇ 25,000 ರೂಪಾಯಿ ದುಡ್ಡು ಈ ತರ ಏನೋ ಒಡವೆ ಎಲ್ಲ ಕೊಟ್ಟಿದ್ದಾರೆ. ಇಲ್ಲವೇ ಇಲ್ಲ ಸ್ವಾಮಿ, ಗೆಳೆತನವನ್ನ ದುರುಪಯೋಗ ಮಾಡ್ಕೋತಾನೆ. ದಿನಾ ಭೇಟಿ ಆಗ್ತಿದ್ವಿ, ಕಾಶಿಗೇನೋ ಹೋಗ್ತೀನಿ ಅಂದ, ನಾನೇ ಒಂದಷ್ಟು ಖರ್ಚಿಗೆ ದುಡ್ಡು ಕೊಟ್ಟೆ ಅಂತ ಗೊತ್ತಾಯ್ತು ಧರ್ಮಾಧಿಕಾರಿಗೆ. ವ್ಯವಹಾರಸ್ಥ ಇವನು ಅಂತ. ಸರಿ, ಕೇಳಿ ಸ್ವಾಮಿ, ಏನಾದ್ರು ಕೊಟ್ಟಿರೋದಕ್ಕೆ ಏನಾದ್ರು ಸಾಕ್ಷಿ ಇದೆಯಾ ಅಂತ. ಇದೆ ಅಂತಪ್ಪ ಸಾಕ್ಷಿ ಅಂತ. ಅವನ ಮುಖ ಒಂಚೂರು ಹರಳೆಣ್ಣೆ ಕುಡ್ದಾಗಿ
ಸಾಕ್ಷಿ ಹೌದು ಇದೆಯಂತೆ. ಏನಪ್ಪ ನೀನು ದುಡ್ಡು ಕೊಟ್ಟಾಗ ಎಲ್ಲಿ ಕೊಟ್ಟೆ ನೆನಪಿದೆಯಾ ಅಂತ. ಊರ ಗ್ರಾಮ ದೇವರ ಹತ್ರ ಒಂದು 100 ಅಡಿ ದೂರದಲ್ಲಿ ಒಂದು ಮಾವಿನ ಮರ ಇದೆ, ಅಲ್ಲಿ ಮಾತಾಡ್ಕೊಂಡು ಕೊಟ್ಟಿದ್ದು ಅಂತ. ಗ್ರಾಮ ದೇವರ ಹತ್ರ ಹೌದು, ಅಲ್ಲಿ ಮಾತಾಡಿ ಹೋಗ್ತಾ ಆ ಮರದ ಕೆಳಗಡೆ ಕುಳಿತು ಒಂದು ಪಾನಕ ಕುಡಿದು ಹೊರಡೋನಿದ್ದೆ, ದುಡ್ಡು ಕೊಟ್ಟು ಹೋದೆ ಸ್ವಾಮಿ. ಸರಿ, ಒಂದಕ್ಕೆ ನೋಡಪ್ಪ ಸಾಕ್ಷಿ ಅಲ್ಲಿದೆಯಂತಲ್ಲ ಅಂತ. ಈತ ನಕ್ಕು ಬಿಟ್ಟ ವ್ಯವಹಾರಸ್ಥ. ಅಲ್ಲ ಸ್ವಾಮಿ, ದೇವ್ರೆಲ್ಲ ಎದ್ದು ಬಂದು ಹೇಳ್ತಾನೆ, ಈತ ಕೊಟ್ಟೇ ಇಲ್ಲ, ಮರ ಎಲ್ಲಿ ಬಂದು ಹೇಳುತ್ತ. ಹೌದಾ, ನೀನೊಂದು ಕೆಲಸ ಮಾಡು, ನಾನು ಹೇಳಿದೆ ಅಂತ ಹೇಳು. ಆ ಗ್ರಾಮದೇವರು ಬರ್ತಾನೆ, ಆ ಮಾವಿನ ಮರವೂ ಬರುತ್ತೆ. ಮುಖ್ಯವಾಗಿ ಮಾವಿನ ಮರನ ಕರ್ಕೊಂಡು ಬಾ ಹೋಗು ಅಂತ. ಈತ ಫಿರ್ಯಾದು ಕೊಟ್ಟಂತ ಬಡವ ಹೊರಟೋದ. ಸ್ವಾಮಿ ನೀವು ಹೇಳಿದ್ರೆ, ನಾನು ಹೇಳಿದೆ ಅಂತ ಹೇಳು ಬರುತ್ತೆ ಅಂತ. ಇವನಿಗೆ ಭಯ ಆಗ್ಲಿಕ್ಕೆ ಶುರುವಾಯಿತು. ಧರ್ಮಾಧಿಕಾರಿ, ಧರ್ಮಕ್ಕೆ ಹೆಸರು, ಸತ್ಯಕ್ಕೆ ಹೆಸರು, ನ್ಯಾಯಕ್ಕೆ ಹೆಸರು, ಸುತ್ತಮುತ್ತಲು ಅವ್ರು ಹೇಳಿದ್ ನಡೆಯುತ್ತೆ, ನಡೆದೇ ತೀರುತ್ತೆ. ಅವರು ಧರ್ಮದ ತೀರ್ಪು ಕೊಟ್ಟರೆ ಭಗವಂತನು ಕೂಡ ಆಲಿಸುತ್ತಾನೆ ಅನ್ನೋ ಒಂದು ಮಾತು ಇವನಿಗೆ ಪೀಕಲಾಟಕ್ಕೆ ಶುರು ಆಗ್ಬಿಡ್ತು. ಯಾರು ದುಡ್ಡು ತಗೊಂಡಿರ್ತಕ್ಕಂಥ ವ್ಯವಹಾರಸ್ಥ. ಇದಾವೆ ಮಕ್ಕಳೇ, ಧರ್ಮ ದೇವತೆಯ ಏಟು ಬಹುದೊಡ್ಡದಾಗಿರುತ್ತೆ. ಕಾದಿದ್ದು ಕಾದಿದ್ದು ಬೆಳೆಯುತ್ತೆ, ವಂಶವೇ ನಾಶ. ನೋಡಿದ್ದಾನೆ ಈಗ ತಾನೇ ನಾನು 2 ಇನ್ಸಿಡೆಂಟ್ ಹೇಳಿದ್ನಲ್ಲ, ನಿಮ್ಮಂತ ಗುರುಗಳಿಗೆ ಮೋಸ ಮಾಡೋರು ಚೆನ್ನಾಗಿರ್ತಾರ. ಈತ ಹೋದ, ನಾನು ಹೇಳಿದ್ದೀನಿ ಕರ್ಕೊಂಡು ಬಾ ಅಂತ. ಸರಿ, ಹೋದ ಮೇಲೆ 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 5 ಗಂಟೆ ಆಯ್ತು, ಬಂದಿಲ್ಲ. ಧರ್ಮಾಧಿಕಾರಿ ಹಾಗೆ ಕೂತಿದ್ದಾರೆ. ಇವನು ಎಲ್ಲಿ ಸ್ವಾಮಿ ಇನ್ನೇ ಬಂದಿಲ್ಲ ಅಂತ. ಇನ್ನೂ ಬಂದೇ ಇಲ್ಲ. ಬರ್ತಾನೆ ಬರ್ಬೇಕಲ್ವಾ, ನಡ್ಕೊಂಡು ತುಂಬಾ ದೂರ ಇದೆ, ಇಲ್ಲಿಂದ ಅರ್ಧ ಪರ್ಲಾಂಗ್ ಇದೆ ಅಂತ ಧರ್ಮಾಧಿಕಾರಿ. ಅರ್ಧ ಪರ್ಲಾಂಗ್ ಇಲ್ಲ ಸ್ವಾಮಿ, ಇಲ್ಲಿಂದ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಇದೆ. ಇಲ್ಲ, 3 ಕಿಲೋಮೀಟರ್ ಇದೆ ಸ್ವಾಮಿ. ನಮ್ಮ ಗ್ರಾಮ ದೇವರು ಇಲ್ಲಿಂದ ಈ ಕಡೆ ಹೋಗಿ ಅಲ್ಲಿ ಆ ಗ್ರಾಮ ದೇವರು ಮುಂದ್ಗಡೆ ಈ ತ್ರಿಶೂಲ ಹೀಗಿದೆ, ಶಿವ ಇದನ ಒಳಗಡೆ. ಅಲ್ಲಿಂದ ಸುಮಾರು 120 ಹೆಜ್ಜೆನಲ್ಲಿ ಮಾವಿನ ಮರ ಇದೆ. ಅದೆಷ್ಟು ವರ್ಷದ್ದು? ಅದೊಂದು 30 ವರ್ಷದ್ದು ಸುಮಾರು ಹಣ್ಣುಗಳು ಕೊಡುತ್ತಿದೆ. ಆಗ್ಲಿಂದ ಇದೆ ಆ ಮಾವಿನ ಮರ. ಅಲ್ಲೇ ಅಲ್ವಾ ವ್ಯವಹಾರ ಮಾತಾಡ್ಕೊಂಡಿದ್ದೆ. ಅದ್ ಹೆಂಗ್ ಬರುತ್ತೆ? ಈತ ಹೋಗಿ ಬರೋಕೆ ಬೇಗ ಬಂದ್ಬಿಡ್ಬೇಕಿತ್ತು. ಅವ್ನು ಬಂದಿಲ್ಲ ಅಂದ್ರೆ ಮಾವಿನ ಮರ ಬರೋಲ್ಲ ಅದು ಅಂತ. ಸಿಕ್ಕಾಕೋಬಿಟ್ಟೆ ನೀನು ಅಂದ್ರು. ಎಷ್ಟು ಕರೆಕ್ಟ್ ಆಗಿ ನೀನು ಬಾಯಿ ಜಾರಿ ಹೇಳಿದೆ, ವ್ಯವಹಾರ ಮಾಡಿದ ಮಾವಿನ ಮರ ಬರೋಲ್ಲ ಅಂದ್ರೆ ವ್ಯವಹಾರ ಆಗಿತ್ತು, ನೀನು ದುಡ್ಡು ತೆಗೆದುಕೊಂಡಿದ್ದು ಸತ್ಯ ಆಗಿತ್ತು ಅಂತ. ಕರೆಕ್ಟಾಗಿ ನೀನು ಇಷ್ಟೇ ದೂರ ಇದೆ, ಹಿಂಗೆ ಇದೆ ಅಂದ್ರೆ ವ್ಯವಹಾರ ಅಲ್ಲೇ ಕುಳಿತು ಮಾತನಾಡಿರುವುದು ಆ ಮರದ ಕೆಳಗಡೆನೆ. ಅದೇ ಅವತ್ತು ಪಾನಕ ಕುಡಿದು ಬಂದಿದ್ದೀವಿ ನಾವು ಪಾನಕ ಕುಡಿದ ಮೇಲೆನೆ ಕೊಟ್ಟ ಮೇಲೆನೆ ಆತ ಹೋಗಿದ್ದು. ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಎಲ್ಲ ಕರೆಕ್ಟ್, ದುಡ್ಡು ಇಸ್ಕೊಂಡಿದ್ ಮಾತ್ರ ಮಾತಾಡಿಲ್ಲ ಆತರ. ಆದರೆ ದೇವಸ್ಥಾನದ ಹೆಸರು ಹೇಳ್ತಾನೆ, ದಾರಿ ಹೇಳ್ತಾನೆ, ಗಿಡಗಳಿರೋದು ಹೇಳ್ತಾನೆ, ಲೆಕ್ಕಗಳು ಹೇಳ್ತಾನೆ, ಆ ಮಾವಿನ ಮರ ಹೇಳ್ತಾನೆ, ವರ್ಷದ್ದು ಹೇಳ್ತಾನೆ, ಅಲ್ಲಿ ಹಾಕಿರೋ ಕಟ್ಟೆ ಹೇಳ್ತಾನೆ, ಕೊಟ್ಟ ಪಾನಕ ಹೇಳ್ತಾನೆ. ಅದೇಂಗ್ ಬಂದ್ಬಿಡುತ್ತೆ? ಇಷ್ಟೊತ್ತು ಬಂದ್ಬಿಡ್ಬೇಕಿತ್ತು, ಬಂದಿಲ್ಲ ಅಂತ ಹೇಳ್ದ ಅಂದ್ರೆ ಅದು ಬರ್ತಿಲ್ಲ ಅಂತ. ಅಂದರೆ ನೀನು ದುಡ್ಡು ತೆಗೆದುಕೊಂಡಿರುವುದು ಸತ್ಯವಾಯಿತು ಅಂದ್ರೆ ಪಿಕ ಅಂತ ಸಿಕ್ಕಾಕೊಂಡು ಒಪ್ಪಿಕೊಂಡು ಬಿಟ್ಟ. ಇದರ 3 ಪಟ್ಟು ದುಡ್ಡು ಕೊಡಬೇಕು ಅಂತ ಧರ್ಮಾಧಿಕಾರಿ ಶರಾಪನೆ ಹಾಕ್ತಾರೆ. ಆತನ ಮನಸ್ಸಿಗೆ, ಕುಟುಂಬಕ್ಕೆ ಇದನ್ನ ಬಳಸ್ಕೊಂಡು ಲಾಭ ಮಾಡ್ಕೊಂಡಿದ್ದಕ್ಕೆ ಹಾಗೂ ಸುಳ್ಳು ಹೇಳಿದ್ದಕ್ಕೆ, ಒಂದು ಗೆಳೆತನವನ್ನ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ನಿನ್ನ ಅಂತರ್ಸಾಕ್ಷಿ ಕಕ್ಕು ಬಿಡ್ತು. ಬರೋದಿಲ್ಲ, ಇಷ್ಟೊತ್ತಿಗಾಗಿದ್ರೆ ಬಂದ್ಬಿಡ್ಬೇಕಿತ್ತು. 3 ಕಿಲೋಮೀಟರ್ ಹೋಗಿ ಬರೋಕೆ 5 ಗಂಟೆ ಬೇಕಾ? ಮಾವಿನ ಮರ ಯಾವಾಗ್ಲೂ ಬರ್ತಿತ್ತು, ಅದು ಬರೋಲ್ಲ. ಅವನೆಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ ನೀನು ಹೇಳ್ತೀಯನೆ, ನೀನು ದುಡ್ಡು ತಗೊಂಡಿರೋದು ಇದೇ ಸತ್ಯ ಅಂದ್ಮೇಲೆ ಒಪ್ಕೋತಾನೆ, 3 ಪಟ್ಟು ಫೈನು ಹಾಕ್ತಾನೆ. ಅಂದ್ರೆ ಮಕ್ಕಳೇ, ಇದರ ಅರ್ಥ ಇಷ್ಟೇ. ಇವತ್ತಿನ ಕಲಿಗಾಲಕ್ಕೆ ದಯಮಾಡಿ ಹೇಳ್ತಾನೆ, ಅಂತಸ್ಸಾಕ್ಷಿ ಮನಸ್ಸಾಕ್ಷಿ ಇಟ್ಕೊಂಡು ಮಾಡಬೇಡಿ, ಮಾಡಲಿಕ್ಕೆ ಹೋಗ್ಬೇಡಿ. ಮಹಾ ಮೋಸಗಾರರು. ನಿಮ್ಮನ್ನ ಬಳಸಿಕೊಳ್ಳುವವರೆಗೂ ಅಷ್ಟೇ. ಹೊಳೆ ದಾಟದ ಮೇಲೆ ಅಂಬಿಕಾ ಯಾರು, ದೋಣಿ ಯಾರು, ನೀನ್ ಯಾರು ಹೋಗೋ ಅನ್ನತಕ್ಕಂಥ ವಿಪರೀತ ಕರ್ಮಾಂಧ ಬುದ್ಧಿಯ ಕಲಿಯುಗ ಪ್ರಭಾವ. ನೋಡಿ, ನಮ್ಗೆ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಎದ್ದೋಗ್ಬಿಡ್ಬೇಕು. ಇಲ್ಲ, ನಮಗೇ ಜೊತೆಲೇ ಇದ್ದು ಆ ಗೆಳೆತನ, ಕುಟುಂಬತನ, ಬಾಂಧವ್ಯತನ, ಬಂಧುತ್ವ, ಮಿತ್ರತ್ವ ಅಪರೂಪ ಮಕ್ಕಳೇ. ಎಲ್ಲೋ ಲಕ್ಷದಲ್ಲೊಬ್ಬ. ಅದಕ್ಕೇನೋ ಒಂದ್ ಸ್ವಲ್ಪ ಮಳೆ, ಗಾಳಿ, ಬೆಳಕು ಒಂದಷ್ಟು ಬೀಸ್ತಿದೆ.
ಇಲ್ಲ ಅಂದ್ರೆ ಮನುಷ್ಯ ಈ ಕಲಿಯುಗಕ್ಕೆ. ಆದ್ದರಿಂದ ಇವತ್ತು ಹೇಳಿರ್ತೇನೆ, ಬೇಜಾರು ಮಾಡ್ಕೋಬೇಡಿ. ಆತ್ಮಸಾಕ್ಷಿಯನ್ನ ನಂಬಿಕೊಂಡು ವ್ಯವಹಾರ ಮಾಡಬೇಡಿ, ಮಾತನ್ನು ನಂಬಿಕೊಂಡು ವ್ಯವಹಾರ ಮಾಡಬೇಡಿ. ಡಾಕ್ಯುಮೆಂಟೇಶನ್, ಲೀಗಲ್, ಆ ಲೀಗಲ್ನು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆ 3 ಎಕರೆ ಕಂಡೋರ್ ಪಾಲು 32 ಲಕ್ಷಕ್ಕೆ ಈಗ ಕೋರ್ಟ್ಗೆ ಹಾಕಿ ಇವ್ರು ಬಡದಾಡ್ಬೇಕು. ಇವ್ರ ಬಡ್ಡಿಗೆ, ಇವ್ರು ಕೊಟ್ಟಿರೋ ದುಡ್ಡಿಗೆ ಬರುತ್ತೆ. ನ್ಯಾಯ ದೇವತೆ ಮಾತ್ರ ಇವತ್ತು ಯಾರನ್ನು ಬಿಡೋದಿಲ್ಲ. ಸತ್ಯಮೇವ ಜಯತೆ ಅನ್ನೋದು ನ್ಯಾಯಾಲಯ. ಅದೃಷ್ಟಕ ಪುಣ್ಯಾತ್ಮರು ಕಾಗದ ಪತ್ರ ತಗೋಬಿಟ್ಟಿದ್ದಾರೆ. ದ ಗ್ರೇಟ್ ಎಸ್ಕೇಪ್ ಅಷ್ಟೇ. ಆದ್ರಿಂದ ಇನ್ನು ಮೇಲೆ ಈ ಆತ್ಮಸಾಕ್ಷಿ ಕಥೆ ಎಲ್ಲ ಮನೇಲಿ ಕಟ್ಟಿಟ್ಟು ಬಿಡಿ. ಯಾರೋ ಗೆಳೆಯ, ತುಂಬಾ ಪ್ರೀತಿ, ತುಂಬಾ ಆತ್ಮೀಯ, ಅರೆ ಗಂಡನೇ ದುಡ್ಡು ತಗೊಂಡು ಓಡೋಗ್ತಿದ್ದಾನೆ, ಹೆಂಡತಿನೇ ದುಡ್ಡು ತಗೊಂಡು ಓಡೋಗ್ತಿದ್ದಾರೆ, ಮಗಳೇ 1 ಕೋಟಿ ರೂಪಾಯಿ ಎತ್ಕೊಂಡು ಹೋಗಿದ್ದಾಳೆ ಅಂತ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2,000 ರೂಪಾಯಿಗೆ ಕುತ್ತಿಗೆ ಕುಯ್ದಿರ್ತಕ್ಕಂಥ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈ ಒಂದು ಕಲಿಯುಗ. 13 ವರ್ಷದ ಹುಡುಗ ನೋಡಬಾರದನ್ನ ನೋಡಿ 14 ವರ್ಷದ ತನ್ನ ಸೋದರಿಯ ಮೇಲೆ ಮಾಡಬಾರ್ದನ್ನ ಮಾಡಿ ಗರ್ಭಿಣಿ ಮಾಡಿಟ್ಟಿದ್ದಾನೆ. ಅಂದ್ರೆ ಎಂಥ ಕಲಿಯುಗ ಪ್ರಭಾವ ಬಂದು ಬಿಟ್ಟಿದೆ. ವಿವೇಚನ, ಆಲೋಚನ, ಸುಲೋಚನ ಅಪರೂಪ ಮಕ್ಕಳೇ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಇಡ ಪಿಂಗಳ ಇದನ್ನ ಜಾಗೃತಿ ಮಾಡ್ಕೋತಾ ಇರಿ. ಬೇಡ, ಇದು ಬೇಡ, ಅದು ಬೇಡ, ನಾನಿರೋ ಈ ಸ್ಥಿತಿ ಸಾಕು ಅಂತ. ಇರುವ ಸ್ಥಿತಿಯೇ ಸಾಕು. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಸಂಕಷ್ಟಾರ ಚತುರ್ಥಿ ಇವತ್ತೊಂದು ತುಂಬಾ ನಾನು ನೋಡ್ತಿದ್ದೇನೆ, ವಿಪರೀತ ಭಯಾಂದೋಲನಗಳಿಂದ ಬಳಲುತ್ತಿರುವವರು ಹಲವಾರು ಬಾರಿ ತುಂಬಾ ಜನಕ್ಕೆ ಹೇಳ್ಕೊಟ್ಟಿದ್ದೇನೆ, ನಿಮಗೂ ಇವತ್ತು ಹೇಳ್ಕೊಡ್ತಿದ್ದೇನೆ. ಈ ಸಂಕಷ್ಟಾರ ಚತುರ್ಥಿಗೆ ಒಂದು ನಿಮ್ಗೆ ನಿದ್ದೆ ಬರ್ತಿಲ್ಲ, ಬೆಡ್ರೂಮಲ್ಲಿ ಗಲಿಬಿಲಿ ಆಗ್ತಿದೆ, ಏನೋ ಭೀತಿ, ಮುಖ ಸುಖಗಟ್ತಿದೆ, ಆಸಕ್ತಿ ಇಲ್ಲ, ಏನೋ ಭಯ, ಏನೋ ಆತಂಕ, ಹಸುವೆ ಇಲ್ಲ, ನಿದ್ದೆ ಇಲ್ಲ, ಮಾಡೋ ಕೆಲಸದ ಮೇಲೆ ಗಮನ ಇಲ್ಲ ಅಂದ್ರೆ ಯಾವುದೋ ಕಾಣದ ವಿಚಿದ್ರ ಶಕ್ತಿಯ ಒಂದು ಪ್ರಭಾವ. ನಿಮ್ಮ ಮೇಲೆ ದೃಷ್ಟಿ ಆಗಿರ್ಬೋದು, ತಂತ್ರ ಪ್ರಯೋಗ, ಮಾಂತ್ರಿಕ ಪ್ರಯೋಗ, ಕೃತ್ರಿಮ ಪ್ರಯೋಗ, ಇವುಗಳೆಲ್ಲ ನಾವು ನಿಮ್ಗೆ ಹೇಳೋಕೆ ಹೋಗಲ್ಲ. ಗಾಬರಿ ಪಡೋರು ಮೊದಲೇ ನೀವು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಕ್ಕಂಥವು. ನೀವು ಹಾಗೇನೆ ಮಕ್ಳು ಬೈತಿರ್ತೀನಿ, ನಾನು ತುಂಬಾ ಕೋಪ ಬಂದು ಬೈತಿರ್ತೀನಿ, ಈಗೀಗ ಅನ್ಸುತ್ತೆ ನಾನೇ ಸರಿ ಇಲ್ಲ ಅಂತ. ಆದ್ರೂ ಏನ್ ಮಾಡೋದು, ಮಕ್ಕಳಲ್ವಾ, ಹೇಳ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ. ಬೆಡ್ರೂಮ್ ನಲ್ಲಿ ಹೇಗೂ ಇವತ್ತು ಸಂಕಷ್ಟಾರ ಚತುರ್ಥಿ, ಇದನ್ನ ಮಾಡ್ಕೊಳ್ಳಿ. ಒಂದು 16 ಸಂಕಷ್ಟ ಚತುರ್ಥಿ ಮಾಡ್ಕೊಳ್ಳಿ. ಒಂದು ಗಣಪತಿ ದಿಗ್ಬಂಧ, ಅದನ್ನ ಒಂದು ತಟ್ಟೆಯಲ್ಲಿ ಒಂದಷ್ಟು ಅಕ್ಕಿ, 3 kg ಅಕ್ಕಿ ಇಡಿ, ಅಚ್ಚು ಬೆಲ್ಲ, ಕೊಬ್ಬರಿ ಇಡಿ, ಒಂದು ಬಟ್ಲು ಸೆಂಟ್ರಲ್ ಇಡಿ, ಅದ್ರಲ್ಲಿ ಒಂದ್ ಸ್ವಲ್ಪ ಅಕ್ಷತೆ ಮಾಡ್ಕೊಂಡು ಗಣಪತಿ ವಿಗ್ರಹ, ಅದಕ್ಕೊಂದು ಚಂದನ, ಆರಿದ್ರ ಚಂದನ ಇಟ್ಟುಬಿಟ್ಟು ಒಂದ್ ಸ್ವಲ್ಪ ಹೂವ. ಇವತ್ತು ಸಂಜೆ ಅಲ್ಲೊಂದು ಆಯ್ತು ಅಂದ್ರೆ ನವಧಾನ್ಯ, ಒಂದು ಚಿಕ್ಕ ಜೇನು ತುಪ್ಪದ ಡಬ್ಬಿ, ಒಂದು ಸಣ್ಣ ತುಪ್ಪದ ಡಬ್ಬಿ ಇಟ್ಬಿಡಿ. ಎಲೆ, ಅಡಿಕೆ, ಹೂವು, ಹಣ್ಣು ಇಡಿ ಕಂಪಲ್ಸರಿ. ಒಂದು ಪುಟ್ಟ ಕೈ ಟವಲ್ಲು ಇಲ್ಲ ಶಲ್ಯ, ಈ ತರದ್ದು ಒಂದು ಕಾಟನ್ ಶಲ್ಯ ಇಡತಕ್ಕಂಥದ್ದು ಇಟ್ಟು ಸಂಜೆ ಏನ್ ಮಾಡಿ ಒಂದು ಪುಟ್ಟ ಸ್ನಾನ ಮಾಡ್ಕೊಳ್ಳಿ, ಮೈ ಸ್ನಾನ ಮಾಡ್ಕೊಳ್ಳಿ. ಗಣಪತಿಗೆ ಒಂದು ಆಯ್ತು ಅಂದರೆ 7 ಬತ್ತಿಯ ದೀಪ, ಒಂದೇ ದೀಪ ತಗೊಂಡು 7 ಮುಖ ಇರಬೇಕು. 7 ಮುಖ ಇಲ್ಲ, ಸಿಂಗಲ್ ದೀಪಗಳು, 7 ದೀಪಗಳು ಹಚ್ಚಿ. ಯಾಕೋ ಕಾರ್ಯವಿಘ್ನ, ಮನೋವಿಘ್ನ, ವಿಕಾರಗಳು ಇಲ್ಲ, ನಂಗೇನು ಬೇಡ ಅನ್ನಿಸ್ತಿದೆ, ಒಂಥರ ತಟಸ್ಥ ಆಗ್ಬಿಟ್ಟಿದ್ದೀರಿ, ಮನೆಯೊಂದು 3 ಬಾಗಿಲು ಆಗ್ಬಿಟ್ಟಿದೆ, ಒಬ್ಬೊಬ್ಬರು ಒಂದೊಂದು ದಿಕ್ಕ ಆಗ್ಬಿಟ್ಟಿದ್ದೀರಿ. ಮನೆ ಬೇಡ, ಗಂಡ ಒಂದ್ ಕಡೆ, ಮಗು ಒಂದ್ ಕಡೆ, ಅಮ್ಮ ಒಂದ್ ಕಡೆ, ಅಪ್ಪ ಒಂದ್ ಕಡೆ, ಏನೋ ಒಂಥರ ಎಲ್ಲ ಚಿಕ್ಕಗಳಾಗಿ ನಿಂತು ಬಿಟ್ಟಿದೆ, ಎಲ್ಲ ಕಳೆದೋಗ್ಬಿಟ್ಟಿದ್ದೇನೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಕೂತು ಬಿಟ್ಟಿರ್ತಕ್ಕಂಥವ್ರು. ಅತಿ ಮುಖ್ಯವಾಗಿ ಚಿಕ್ಕ ವಿಚಾರಗಳಿಗೂ ಆತಂಕ, ಚಿಕ್ಕ ವಿಚಾರಗಳಿಗೂ ಗಾಬರಿ, ಚಿಕ್ಕ ವಿಚಾರಗಳಿಗೂ ನೋವು,
ಈ ಥರದ್ದು ಏನೋ ಒಂದು ಮುಖ ಎಲ್ಲ ಬಾಡಿ ಹೋಗ್ಬಿಟ್ಟಿದೆ, ಅಲಂಕಾರದ ಮೇಲೆ ಗಮನ ಇಲ್ಲ, ಧೈರ್ಯ ಇಲ್ಲ, ಸ್ಥೈರ್ಯ ಇಲ್ಲ, ಏನೋ ಅಳಬೇಕನ್ಸುತ್ತೆ, ಮಕ್ಕಳ ಮೇಲೆ ಚೀರಾಡ್ಬಿಡ್ತೀರಿ, ಹೆಂಡತಿ ಮೇಲೆ ಚೀರಾಡ್ಬಿಡ್ತೀರಿ, ಗಂಡನ ಮೇಲೆ ಚೀರಾಡ್ಬಿಡ್ತೀರಿ. ಅಂತಹ ಸಂದರ್ಭದಲ್ಲಿ ಈ ಕಾರ್ಯ ಆರಂಭ ಮಾಡಿವತ್ತು. ಅಂತಹವರು ಮುಖ್ಯವಾಗಿ ಆ ಗಣಪತಿ ವಿಗ್ರಹವನ್ನ ತಗೊಂಡು 7 ಬತ್ತಿಯ ದೀಪ, ಎಲ್ಲ 7 ಸಿಂಗಲ್ ಬತ್ತಿಯ ದೀಪ ಹಚ್ಚಿ ಸಂಜೆ ಒಂದು 6:30-7 ಗಂಟೆ ನೈವೇದ್ಯಕ್ಕೆ ಏನೇನು ಇಟ್ಟಿದಿರೋ ಅಷ್ಟು ಸಾಕು. ಗಣಪತಿಯನ್ನ ತಗೊಂಡು ಓಂ ಗಂ ಗಣಪತಯೇ ನಮಃ ಅಭಿಷೇಕ ಮಾಡಿ. ಒಂದು 21 ಬಾರಿ ಚಿಕ್ಕ ಸ್ಪೂನ್ ತಗೊಳ್ಳಿ. ಹಾಲಾದ್ರೂ, ತುಪ್ಪ ಆದ್ರೂ, ಜೇನಾದ್ರೂ, ಮೊಸರಾದ್ರೂ, ಸಕ್ಕರೆ ಆದ್ರೂ, ಎಳನೀರಾದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಭಿಷೇಕ ಮಾಡಿ ತೊಳೆದು ಬಿಟ್ಟು ಅದಕ್ಕೆ ಮತ್ತೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಆ ಬಟ್ಲು ಅಕ್ಷತೆ ಇಟ್ಟಿದಿರಲ್ವ ಅದರಲ್ಲಿ ಇಟ್ಬಿಡಿ. ಒಂದ್ ಸ್ವಲ್ಪ ಹೂವು ಇಟ್ಟು ಆ ತೀರ್ಥವನ್ನ ಸೇರಿಸಿ ಆದ ಮೇಲೆ ಒಂದು 10 ನಿಮಿಷ ಗಣಪತಿ, ನನಗೆ ನಿನ್ನೆಯ ಭಯಗಳು ಬೇಡ, ನಾಳಿನ ಆತಂಕಗಳು ಬೇಡ, ನಿನ್ನೆ ಕಳೆದು ಹೋದ ನೋವುಗಳು ಬೇಡ, ನಾಳೆ ಬರುವ ಆ ಉನ್ಮತ್ತ ಸ್ಥಿತಿಯೂ ಬೇಡ, ನನಗೆ ಇವತ್ತಿನ ಈ ಸ್ಥಿತಿಗೆ ಧೈರ್ಯ ಕೊಡು, ಸಮಾಧಾನ ಕೊಡು. ಇದು ಆಜ್ಞಾ ಚಕ್ರ ಇಲ್ಲಿ ಮಧ್ಯದಲ್ಲಿದೆ. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಆಜ್ಞೆಯನ್ನ ನೀವು ಜಾಗೃತ ಮಾಡ್ತೀವಿ. ನನ್ನ ಈ ಶಕ್ತಿಯನ್ನ ಹೊರಗಡೆ ತಗೊಂಬ ಅಂತೇಳಿ ಗಂ ಗಣಪತಯೇ ನಮಃ, ನಿಮ್ಮ ಮನೆ ದೇವರು, ಕುಲದೇವರು, ಇಷ್ಟ ದೇವರು ಇಲ್ಲ ನಿಮ್ಮನ್ನ ಅನಿಸ್ಕೊಂಡು ಪುಟ್ಟದಾಗಿ ಈ ತರ ಮಾಡಿಬಿಟ್ಟು ಒಂದು ರಿಲ್ಯಾಕ್ಸ್ ಆಗಿ ಈ ರೀತಿ ಮಾಡಿ. ಅಲ್ಲಿ ನೋಡಿ ನೀವು ಒಂದು ಎಲ್ ಶೇಪಲ್ಲಿ ಗೋಡೆಗೆ ಹೊರ್ಕೊಂಡು ಕೂತ್ಕೊಳ್ಳಿ, ಕಾಲು ಚಾಚ್ಕೊಳ್ಳಿ, ಮುಂದಕ್ಕೆ ಚಾಚ್ಕೋಬಹುದು, ತೊಂದರೆ ಇಲ್ಲ. ಇಲ್ಲ ಪದ್ಮಾಸನದಲ್ಲಿ ಕುಳಿತುಕೊಳ್ಳೋ ನಮಗೆ ಶಕ್ತಿ ಇದೆ, ಕೂತ್ಕೋಬಹುದು. ತೆಳುವಾದ ಒಂದು ಬಟ್ಟೆ ಹಾಕೊಂಡು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡ್ಬಿಡಿ. ಒಂದು 15-20 ನಿಮಿಷ ಮಾಡಿ. 48, 108, 180 ದಿನ, ಇಲ್ಲ 16 ಸಂಕಷ್ಟ ದಿನ ಹೂವು, ಹಣ್ಣು, ಎಲೆ, ಅಡಿಕೆ ತಂದಿಟ್ಟು ಪೂಜೆ ಮಾಡಿ. ನಿತ್ಯ ಧೂಪ ದೀಪ ಅಲ್ಲಿ ಕಂಪಲ್ಸರಿ ಇರಲಿ. ಪ್ರತಿ ಸಂಕಷ್ಟಿಗೆ ಅಲ್ಲಿ ಏನಿಟ್ಟು ಪೂಜೆ ಮಾಡ್ತಿದ್ದೀರಲ್ವಾ, ಆ ಅಕ್ಷತೆ, ಬಟ್ಲು, ತಟ್ಟೆ, ಆಮೇಲೆ ಗಣಪತಿ, ಆ ಗಣಪತಿ ದಿಗ್ಬಂಧ ಹಾಗೆ ಇಟ್ಟು ಅದನ್ನೆಲ್ಲ ಒಂದು ಬಟ್ಟೆ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಗಣಪತಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಒಮ್ಮೆ ಪುರೋಹಿತರಿಗೆ, ಒಮ್ಮೆ ಯಾರಾದ್ರೂ ಬಂದಿರತಕ್ಕಂಥ ಬಡವರಿಗೆ ದಾನ ಮಾಡತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದಾಗ್ತದೆ. ನೀವು ನೋಡಿ, ನಿಮ್ಮಲ್ಲಿ ಆಗತಕ್ಕಂಥ ಪ್ರಜ್ವಲಿಸ್ತಕ್ಕಂಥ ಬೆಳಕು ನೋಡಿ, ಆ ಚೈತನ್ಯ ನೋಡಿ, ಈ ಭಯಗಳು ಆಂದೋಲನಗಳು ಎರಡೂ ಹೊರಟೋಗುತ್ತೆ. ನೀವು ಆರಂಭಿಸಿ ಮಕ್ಕಳೇ. ಈ ಸಂಕಷ್ಟಗಳ ದೂರ, ನಿಮ್ಮನ್ನ ಮೆಟ್ಕೊಂಡಿರೋ ದೆವ್ವ ದೂರ, ನಿಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ದೂರ, ನಿಮ್ಮಲ್ಲಿರುವ ಒಳಗಡೆ ಇರತಕ್ಕಂಥ ನೋಡಿ, ಒಂದು ನಾಣ್ಯಕ್ಕೆ 2 ಮುಖ ಇದೆ, ಪಾಸಿಟಿವ್, ನೆಗೆಟಿವ್. ನಾವು ನೆಗೆಟಿವ್ ಅಲ್ಲಿ ತುಂಬಾ ಜನ ಕುಳಿತುಕೊಳ್ಳೋದು, ಸೋಲು, ಕಳ್ಕೊಂಡಿರೋದು, ಕಳ್ಕೋತೀವಿ. ಇವುಗಳು ನಮ್ಮಲ್ಲಿರೋ ಬಲದ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿರುವ ಬಲದ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಬಲ ಜಾಗೃತ ಆದಾಗ ಸಿಹಿ ಜಾಸ್ತಿ ಆಗ್ತಿದ್ದಾಗೆ ಈ ಕಹಿ ನಮ್ಮಲ್ಲಿ ಏನಿದೆಯಲ್ಲ ಅದು ಕಣ್ಣಿಗೆ ಕಾಣಿಸೋಲ್ಲ. ಅಷ್ಟೇ. ಮಾಡ್ಕೋತೀರಿ ಅಂತ ಅನ್ಕೋತೇನೆ, ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಮಾಹಿತಿ ಬೇಕು ಅಂದ್ರೆ ನನ್ನ ಸಂಸ್ಥೆ ಕರೆ ಮಾಡಿ ಮತ್ತಷ್ಟು ಗೈಡೆನ್ಸ್ ಮಾಡ್ತಾರೆ. ಇದನ್ನ ಮತ್ತೆ ಕೇಳಿ, ನಿಮ್ಮ ಆತ್ಮೀಯರಿಗೋ, ಸ್ನೇಹಿತರಿಗೋ, ಬಂಧುಗಳಿಗೋ ಇದನ್ನ ಮಾಡ್ಲಿಕ್ಕೆ ಹೇಳಿ. ಅವ್ರು ಕೊಡ್ತಿಲ್ಲ ಗುರುಗಳೇ, ಇವ್ರು ಬರ್ತಿಲ್ಲ ಗುರುಗಳೇ, ಇದು ಬಿಡ್ತಿಲ್ಲ ಗುರುಗಳೇ, ಇದು ಹಿಡ್ಕೊಂಡಿಲ್ಲ ಗುರುಗಳೇ, ಇದು ದಾರಿ ಆಗುತ್ತಾ ಗುರುಗಳೇ, ಇದು ದಾರಿ ಆಗ್ತಿಲ್ಲ ಗುರುಗಳೇ, ಇವಳೆಲ್ಲ ಭಾವವನ್ನು ದೂರ ಮಾಡುತ್ತೆ. ನಿಮಗೇನು ದಕ್ಕಬೇಕು ಆ ವಿಘ್ನಗಳು ದೂರವಾಗಿ ಗಣಪತಿಯೇ ನಿಲ್ಲುತ್ತೆ. ಬನ್ನಿ ಈ ವಾರದ ಭವಿಷ್ಯ ನೋಡೋಣ. ವಿಶೇಷವಾಗಿ ಕುಜರಾಹು ಸಂಧಿಯೇ, ಅಲ್ಲಲ್ಲಿ ಬೆಂಕಿ. ನೀವು ನೋಡಿ, ಅಲ್ಲೊಂದು ಯಾವುದೋ ರೆಸಾರ್ಟ್, ಜಗಳ, ಕಲಹ, ಬೇರೆ ರೀತಿಯ ನಶ ಪದಾರ್ಥಗಳು. ಅಲ್ಲಿಲ್ಲೋ ಡೆಲ್ಲಿನಲ್ಲಿ ಒಂದು ರೆಸಾರ್ಟ್ ಟೈಪ್ ಅಲ್ಲಿ ಬೆಂಕಿ, ಬೇರೆ ಬೇರೆ ರೀತಿಯದ್ದು ಉನ್ಮಾದಗಳು, ಪ್ರಕೃತಿಯ ವಿಕೋಪಗಳು ತುಂಬಿ ತುಳುಕ್ತಾ ಇದ್ದಾವೆ. ಜಾಗರೂಕತೆಯಿಂದ ನಿಭಾಯಿಸಿ ಅಂತ ಹೇಳ್ತೆ. ಮೇಷರಾಶಿ, ಗುರುವಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು, ಡಾಕ್ಟರು, ಮೆಡಿಸನ್ನು, ಟೀಚಿಂಗು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು, ಕಲಾರಂಗಕ್ಕೆ ಸಂಬಂಧಪಟ್ಟಂತ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒಪ್ಪು, ವನಪು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತವಾಗಿ ನಡೀತಕ್ಕಂಥದ್ದುಂಟು. ಭೂಮಿಯ ವಿಚಾರ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿರೋರಿಗೆ ಸ್ವಲ್ಪ ಒತ್ತಡಗಳು ತಪ್ಪಿದ್ದಲ್ಲ, ಎಚ್ಚರಿಕೆ. ವೃಷಭ ರಾಶಿ, ಶುಕ್ರ ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೆ. ಬ್ಯೂಟಿಫುಲ್.
ಚೆನ್ನಾಗಿದೆ. ಈವೆಂಟ್ ಮ್ಯಾನೇಜ್ಮೆಂಟ್, ಹೂವು, ಹಣ್ಣು, ಬಟ್ಟೆ, ತರಕಾರಿ, ಬೇಕರಿ, ಇವುಗಳಿಗೆ ಸಂಬಂಧಪಟ್ಟಂಥದ್ದು. ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ, ಬಟ್ಟೆ, ಗಾರ್ಮೆಂಟ್ಸ್, ಮೇಕಪ್, ಬ್ಯೂಟಿ ಪಾರ್ಲರ್, ಇವುಗಳಿಗೆ ಸಂಬಂಧಪಟ್ಟಂಥದ್ದು. ಸಣ್ಣದಾಗಿ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ವ್ಯವಹಾರಗಳು ತುಂಬ ಅದ್ಭುತವಾಗಿ ನಡೀತಕ್ಕಂಥ ವಾರವಾಗಿರುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿ, ನಿಮಗೂ ಚೆನ್ನಾಗಿದೆ. ಯಾರಾದ್ರೂ ಜೊತೆಲಿ ಇಟ್ಕೊಂಡು ಮಾಡುವಂತ ಒಂದು ಅಡ್ವೈಸರಿ ಕೆಲಸಗಳಲ್ಲಿ ಅದ್ಭುತ ಅನುಕೂಲ. ಬಿಲ್ಡಿಂಗ್ ರಿಪೇರಿ, ಪೇಂಟಿಂಗ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಿಕಲ್ ಮೇಂಟೆನೆನ್ಸು, ಇಂಜಿನಿಯರಿಂಗ್ ಕೆಲಸ, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಮೇಕಪ್ಪು, ಬೋಟಿಕ್ಕು, ಕನ್ಸಲ್ಟೆನ್ಸಿ, ವೆಹಿಕಲ್ ಸೇಲ್ಸು, ಡ್ರೈವರು, ಕ್ಲೀನರು, ದೊಡ್ಡ ದೊಡ್ಡ ಗಾಡಿಗಳು ಬಾಡಿ ಕಟ್ಟೋದು, ರಿಪೇರಿ ಮಾಡಿಸೋದು, ಕ್ಲೀನಿಂಗ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ದೊಡ್ಡ ದೊಡ್ಡ ಫಾರ್ಮ್ ಹೌಸ್ಗಳನ್ನು ಮೇಂಟೈನ್ ಮಾಡ್ಕೊಳ್ಳೋದು, ಸೂಪರ್ವೈಸ್ ಮಾಡ್ಕೊಳ್ಳೋದು, ಇಂತಹ ಒಂದು ವ್ಯವಹಾರ, ಉದ್ಯೋಗ ಅದ್ಭುತ ಅನುಕೂಲ. ದೂರದ ಕೆಲಸ, ದೂರದ ವ್ಯವಹಾರದಲ್ಲಿ ನೋಡಿಕೊಂಡು ಹೆಜ್ಜೆ ಇಡಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಎಳೆದಾಟ ಉಂಟು, ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ, ಗುರು 11ನೇ ಮನೆ, ಸೂರ್ಯ 11ನೇ ಮನೆ, ಶುಕ್ರ 11ನೇ ಮನೆ. ವಿಪರೀತ ಲಾಭ, ವಿಪರೀತ ದುಡ್ಡು, ವಿಪರೀತ ವ್ಯವಸ್ಥೆಗಳು ಬಂದಾಗ ಮನುಷ್ಯ ಸ್ವಲ್ಪ ಕಲುಷಿತ ಆಗತಕ್ಕಂಥದ್ದಾಗುತ್ತಾನೆ, ಎಚ್ಚರಿಕೆ. ಬುಧ ನೋಡಿ ದಶಮದಲ್ಲಿ ಕುಳಿತಿದ್ದಾನೆ. ಸೊ ವೃತ್ತಿಯಲ್ಲೊಂದು ಅಪನಂಬಿಕೆ, ಅಡ್ಡದಾರಿಯ ಸಂಪಾದನೆ, ಈ ರೀತಿ ಬರತಕ್ಕಂಥದ್ದುಂಟು, ಎಚ್ಚರಿಕೆ. ಈ ಒಂದು ಜ್ಯೋತಿಷ್ಯ, ಆಗಮ, ವೈದಿಕ, ದೇವಸ್ಥಾನ, ಪೂಜಾ ಕಾರ್ಯಗಳು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಭರತನಾಟ್ಯ ಕಲಿಸೋದು, ಡಾನ್ಸ್ ಕಲಿಸೋದು, ಮ್ಯೂಸಿಕ್ ಕಲಿಸೋದು, ಅಂಥದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ, ಅಲಂಕಾರ, ಮೇಕಪ್ ಕಲಿಸೋದು ಮಾಡೋದು, ಅದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗಗಳು ವಿಶೇಷವಾದಂಥ ಅಭಿವೃದ್ಧಿ ಪಡೆಯತಕ್ಕಂಥ ಒಂದು ವಾರವಾಗಿರುತ್ತದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಕೇಂದ್ರದಲ್ಲಿ ಸೂರ್ಯ ಪ್ರಬಲ, ಅದ್ಭುತವಾಗಿದೆ. ದುಡ್ಡು, ಅಧಿಕಾರ, ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಈ ಒಂದು ಮೆಡಿಕಲ್ ಲೈನಲ್ಲಿ ಇರ್ತಕ್ಕಂಥವರಿಗೆ, ಕಲಾರಂಗದಲ್ಲಿ ಇರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ. ಪ್ರಾಪರ್ಟಿ ಲೈನಲ್ಲಿ ಇರ್ತಕ್ಕಂಥವರಿಗೆ, ರಕ್ಷಣಾ ಇಲಾಖೆ, ಮಿಲಿಟರಿ, ಪೊಲೀಸು, ಡಿಫೆನ್ಸು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅಗ್ನಿಶಾಮಕ ದಳ, ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಇರ್ತಕ್ಕಂಥವ್ರಿಗೆ, ಪೊಲೀಸ್ ಇಲಾಖೆ, ಬಿಲ್ಡಿಂಗ್ ಕಟ್ಟೋದು, ಲೇಔಟ್ ಡೆವಲಪ್ಮೆಂಟ್ ಮಾಡೋದು, ಇವರಿಗೆ ಸ್ವಲ್ಪ ಒತ್ತಡದ ಛಾಯೆಗಳಿರ್ತಕ್ಕಂಥ ಒಂದು ಬಾಬತ್ತು. ನೋಡಿ, ಆಲ್ರೆಡಿ ದೊಡ್ಡ ಆಯುಕ್ತರು ಹೇಳಿದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಬೊಜ್ಜು ಬಂದ್ಬಿಟ್ಟಿದೆ. ಬೊಜ್ಜು ಬರದೆ ಇನ್ನೇನಾಗುತ್ತೆ ಪಾಪ, ಅವ್ರಿಗೆ ಎಲ್ಲಿ ಟೈಮ್ ಕೊಡ್ತೀರಾ? ಯಾವ ಪೊಲೀಸ್ ಅಪ್ಪನಿಗಾದರೂ ಒಂದು ನಮಗೆ ಹಾಗೆ 8 ಅವರ್ 10 ಅವರ್ ಡ್ಯೂಟಿ ಅನ್ನೋದಿದೆಯಾ? 8 ಅವರ್ 10 ಅವರ್ ಅಂತಾರೆ, ಕಡಿಮೆ ಅಂದರೂ 16ರಿಂದ 18 ಗಂಟೆ ಕೆಲಸ ಇದೆ. ಯಾವಾಗ ಕರೀತಾರೋ, ಯಾವಾಗ ಹೇಳ್ತಾರೋ, ಅಯ್ಯೋ ಅವ್ರ ಪಾಡು ಹೇಳೋಕ್ಕಾಗಲ್ಲ ಪಾಪ. ನಮ್ಮನ್ನು ರಕ್ಷಿಸುವವರಿಗೆ ರಕ್ಷಣೆ ಇಲ್ಲ. ಇನ್ನು ಏನಾಗುತ್ತೆ? ಆ ಬಿಸಿಲು, ಆ ಗಾಳಿ, ಈ ಧೂಳು, ಈ ಯಮ ಬಿಸಿಲಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಮೇಂಟೈನ್ ಮಾಡ್ತಿದ್ದಾರೆ. ಈ ಬಿರುಗಾಳಿ ಅಂತ ಒಂದು ಮಳೆನಲ್ಲಿ ಅವರು ನಿಂತ್ಕೊಂಡಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ನಿಂತ್ಕೊಂಡಿದ್ದಾರೆ, ಇನ್ನೇನಾಗುತ್ತೆ? ಅವ್ರಿಗೆ ರೆಸ್ಟ್ ಇದೆಯಾ? ಅವ್ರಿಗೆ ಅಂತ ರೆಸ್ಟ್ ರೂಮ್ಗಳಿದಾವ? ಅವ್ರಿಗೆ ಅಂತ ಒಂದು 3 ತಿಂಗಳಿಗೊಮ್ಮೆ ಒಂದು 20 ದಿನ ರಜಾ ಅಂತ ಕೊಟ್ಟು ಅವ್ರಿಗೆ ಒಂದು ಎಕ್ಸಸೈಸು, ಡಯಟ್ ಮೇಂಟೈನು, ನೇಚರ್ ಥೆರಪಿ ಅಂತ ಪೊಲೀಸ್ ಅವರಿಗೆ ನಿಮ್ಗೆ ಕುಂದು ಕೊಡುತ್ತೆ ಏನು? ನಿಮ್ಗೆ ಕಡಿಮೆ ಅಂದ್ರೂ ಪೊಲೀಸ್ ಅವ್ರಿಗೆ ನಿಜ ಹೇಳ್ತೀನಿ 1 ಲಕ್ಷ ಸಂಬಳ ಕೊಡಬೇಕು, ಒಂದೊಳ್ಳೆ ಕ್ವಾರ್ಟರ್ಸ್ಗಳು ಕೊಡಬೇಕು. ಕಡಿಮೆ ಅಂದ್ರೂ 1 ಲಕ್ಷ ಕೈ ತುಂಬ ಸಂಬಳ. ಅವ್ರ ಮಕ್ಕಳಿಗೆ ಒಳ್ಳೆ ಈ ಒಂದು ಮಿಲಿಟ್ರಿನಲ್ಲಿ ಇದೆಯಲ್ಲ ಸ್ಕೂಲ್ಗಳು, ಆ ಥರದ್ದು ಸ್ಕೂಲ್ಸ್ ಇಡಬೇಕು. ಒಳ್ಳೆ ಎಜುಕೇಶನ್, ಒಳ್ಳೆ ಮನೆ, ಒಳ್ಳೆ ಕ್ಯಾಂಟೀನ್. ಯಾವ ಪೊಲೀಸಪ್ಪ ಕೈ ಚಾಚ್ತಾನೆ ಹೇಳಿ? ಯಾವ ಪೊಲೀಸಪ್ಪ ಆ ಥರ ಆಗ್ತಾನೆ ಹೇಳಿ? ನೀವು ದುಬೈ, ಕೆಲವೊಂದು ಕಂಟ್ರಿಗಳಲ್ಲಿ ನೋಡಿ, ಅಪರೂಪ ನಾವು ಪೊಲೀಸ್ ಅಧಿಕಾರಿಗಳು ಇವರೆಲ್ಲ ಬಂದು ಇಲಾಖೆನಲ್ಲಿರೋರು ಕೈ ಚಾಚಿದ್ರು, ಲಂಚ ತಗೊಂಡ್ರು, ಅದು ಇದು ಖಂಡಿತ ನಡೆಯೋಲ್ಲ. ಅಷ್ಟೇ ಸ್ಟ್ರಿಕ್ಟೆಸ್ಟ್ ರೂಲ್ಸ್ ಇದಾವೆ ಅಲ್ಲಿ. ಅದಕ್ಕೆ ಕೈ ತುಂಬ ಸಂಬಳ ಕೊಡ್ತಾರೆ. ಅವ್ರ ಮಕ್ಕಳಿಗೆ ಬ್ಯಾಕಪ್ ಇದೆ, ಇನ್ಶೂರೆನ್ಸ್ ಇದೆ. ಒಂದು ಕಡಿಮೆ ಅಂದ್ರೂ 1 ಕೋಟಿ ಇನ್ಶೂರೆನ್ಸ್ ಕೊಡಬೇಕು. ನುಗ್ಗುತ್ತಾರೆ, ನಿಂತ್ಕೋತಾರೆ. ಮಿಲಿಟ್ರಿನಲ್ಲಿ ಅವ್ರು ಕೋಟ ಕೊಟ್ಟಾಗ ಅವ್ರಿಗೂ ಒಂದೊಂದು ಸ್ವಲ್ಪ ಕೋಟ, ಮಿಲಿಟ್ರಿ ಕ್ಯಾಂಟೀನ್ ತರ ಒಂದು ಫುಡ್ ಕ್ಯಾಂಟೀನ್ ಇಡಬೇಕು ಪೊಲೀಸ್ ಅವ್ರಿಗೆ.
ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಒಂದು ಡಿಸ್ಕೌಂಟ್ ಅಲ್ಲಿ ಕೊಡೋ ತರ. ಯಾಕೆ ಮಿಲಿಟರಿ ಕ್ಯಾಂಟೀನ್ ಅಲ್ಲಿ ಇರೋರ್ಗೆ ಅವ್ರ ದೇಶ ರಕ್ಷಣೆ ಆದ್ರೆ ಇವರು ನಮ್ಮ ರಕ್ಷಣೆ ಅಲ್ವಾ? ಅವ್ರು ಮಾತ್ರ ರಕ್ಷಕರ? ಅವರು ರಕ್ಷಕರೇ, ಇವರೂ ಮಹಾರಕ್ಷಕರೇ. ಹೇಳಿದ ತಕ್ಷಣ ಇವ್ರು ಓಡ್ ಬರ್ತಾರೆ ಮಕ್ಕಳೇ. ಸತ್ತಿ ಹೆಣದ ಮುಂದ್ಗಡೆ ನಿಂತಿರ್ತಾರೆ ಮಕ್ಕಳೇ. ಯಾರೋ ಹಿಂಗಿಂಗೂ ಸತ್ತಿರ್ತಾರೆ, ಹೇಗಿಗೂ ಮಾಡಿರ್ತಾರೆ, ಜೀವದ ಪಣ ಬಿಟ್ಟು ಓಡ್ತಿರ್ತಾರೆ ಪೊಲೀಸ್ ಇಲಾಖೆಯವರು. ಅವ್ರಿಗೊಂದು 1 ಲಕ್ಷದಿಂದ 2 ಲಕ್ಷ ಕೊಟ್ರೆ ಏನು ಇವ್ರಿಗೆಲ್ಲ ಬೇಕಾದ್ರೆ ಹೈಯೆಸ್ಟ್ ಮಾಡ್ಕೊತಾರೆ ಇವರು. MLAಗಳಿಗೆ, MLCಗಳಿಗೆ, ಮಿನಿಸ್ಟರ್ಗಳಿಗೆ ಅವ್ರಿಗೆಲ್ಲ ಕೋಟ, ಎಲ್ಲ ಸಬ್ಸಿಡಿ ಎಲ್ಲ ಕೊಡ್ತಾರೆ. ಅವ್ರನ್ನ ಕಾಪಾಡ್ಲಿಕ್ಕೆ ಗನ್ಮ್ಯಾನು ಎಲ್ಲ ಮಾಡಿಸ್ಕೋತಾರೆ. ಹೇಳ್ಬಾರ್ದಷ್ಟೇ. ಉಚ್ಚನಾಯಿ ಹೊಡೆದಾಗ ಓಡ್ತಾರೆ ಅವ್ರ ಹಿಂದ್ಗಡೆ ಕಾರ್ಗಳಲ್ಲಿ ಸೆಕ್ಯೂರಿಟಿ ಆಗಿ ಪೊಲೀಸವ್ರು. ನೀವು ಅಧಿಕಾರಿಗಳನ್ನ ನೋಡಿ, ಅವ್ರನ್ನ ಎಷ್ಟು ತುಚ್ಛವಾಗಿ ನಡೆಸ್ಕೋತಾರೆ ನೋಡಿ. ಸಂಕಟ ಆಗುತ್ತೆ ಮಕ್ಕಳೇ. ಆಗ ಅವ್ರು ಏನಾಗ್ತಾರೆ ಹೇಳಿ, ಮನಸತ್ವ ಕಳ್ಕೊಬಿಡ್ತಾರೆ. ಎಷ್ಟು ಮಾಡಿದ್ರೆ ಇದೆಷ್ಟ ಬೇಡ, ಎಷ್ಟು ಕೊಡ್ತಾರೆ ಅವ್ರ ಸಂಬಳ ಅಂತ ನೋಡಿ. ಅವ್ರ ಹೆಂಡತಿ ಮಕ್ಕಳನ್ನ ನೋಡಿ ಮಕ್ಕಳೇ. ಆಗ ಏನ್ ಮಾಡ್ತಾನೆ ಹೇಳಿ ಮನುಷ್ಯ? ಇವತ್ತೊಂದು ಸ್ಕೂಲ್ ಫೀಸ್ ಸೇರಿಸ್ಬೇಕು, ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆಯಾ, ಧೋನಿದು ಇಂಟರ್ನ್ಯಾಷನಲ್ ಸ್ಕೂಲ್ ಫೀಸ್ ಕೇಳಿ. ನೀವೆಲ್ಲ ಧೋನಿನ ತಲಾ 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 ಅಂತ ತಕತೈ ಕುಣಿತೀರಲ್ವಾ? ಕೇಳಿ ನೀವು. 1,80,000 ಕೆಳಗಡೆ ಇಲ್ಲ. ಅದ್ರ ಮೇಲೆ ಬೇರೆ ಬೇರೆ ಇನ್ನೇನೇನೋ ಬಸ್ಸುದು, ಬೇರೆ ಬೇರೆ ಸ್ಪೋರ್ಟ್ಸ್ಗೆ ಸೇರೋದು, ಎಲ್ಲದಕ್ಕೂ ಅದೆಲ್ಲ ಇದೆ. ಇದನ್ನ ಅರ್ಥನೇ ಮಾಡ್ಕೊಳಲ್ಲ. ಯಾರ್ಯಾರನ್ನ ತಲೆ ಮೇಲೆ ಹತ್ತಿಸ್ಕೋಬೇಕು ಅನ್ನೋದೇನಿಲ್ಲ. ಇವ್ರಿಗೆಲ್ಲ ನಾವು ಕೊಟ್ಟಿದೀವಲ್ವಾ, ನಮ್ ದುಡ್ಡು ನಾವು ನೋಡಿ ನಾವು ಅವ್ರನ್ನ ತಲೆ ಮೇಲೆ ಇಟ್ಕೊಂಡಿದೀವಲ್ವಾ, ಇವ್ರು ಮಾಡ್ಬೋದಲ್ಲ. ಇಂಥವ್ರಿಗೆ ಏನ್ ನಮಗ್ ಬೇಡ ಸ್ವಾಮಿ, ಇಂಥ ಪೊಲೀಸವ್ರಿಗೆ ಮಾಡ್ಬೋದಲ್ವಾ? ಅಂಗನವಾಡಿ ಟೀಚರ್ಸ್ಗೆ ಮಾಡ್ಬೋದಲ್ವಾ? ಇದಾರೆ ಇಲ್ಲ, ಬೇರೆ ಏನು. ಪೊಲೀಸವ್ರನ್ನಂತೂ ಕೇಳೋರೇ ಇಲ್ಲ ಬಿಡಿ ಪಾಪ. ಅವ್ರಿಗೆ ಯಾರು ಒಂದು ಕರೆದು ಒಂದು ಕಾಫಿ ಕೊಡಲ್ಲ, ಒಂದು ಲೋಟ ಮಜ್ಜಿಗೆ ಕೊಡಲ್ಲ. ನಾವು ಅವ್ರನ್ನ ನೋಡೋದೇ ಹಿಂಗೆ ನೋಡೋದು. ನಾವು ಅವ್ರನ್ನ ಹತ್ರಕ್ಕೆ ಸೇರಿಸ್ಕೊಳಲ್ಲ ನಾವು. ಇದೆಲ್ಲ ಇದೆ ಮಕ್ಕಳೇ, ಸಂಕಟ ಇದೆ ನೋಡಿ. ಎಲ್ಲರೂ ಹೇಳ್ತಾರೆ ಜ್ಯೋತಿಷ್ಯ ಹೇಳಿ ಅಂತಾರೆ. ಬರೀ ಜ್ಯೋತಿಷ್ಯ ಹೇಳ್ತಾ ಕೂತ್ಕೊಳ್ಳಿ ಸ್ವಾಮಿ, ಇದೆಲ್ಲ ಹೇಳ್ಬೇಡಿ, ಬೇರೆ ಕಂತೆ ಬಂತೆಗಳು ಅಂತ. ಇವನ್ ಜೀವಮಾನದಲ್ಲಿ ಇವನೊಬ್ಬ ಪೊಲೀಸ್ ಅಧಿಕಾರಿ ಪಕ್ಕದಲ್ಲಿ ನಿಂತ್ಕೊಂಡು ಗೊತ್ತಾಗುತ್ತೆ. ನಾನು ನೋಡಿದ್ದಾನೆ, ತುಂಬಾ ದೊಡ್ಡ ದೊಡ್ಡ ಅಧಿಕಾರಿಗಳಿಂದ ಹಿಡಿದು ಸಾಮಾನ್ಯರಿಂದ ಹಿಡಿದು ಅವರು 24 ಗಂಟೆ ನಿಂತಿರ್ತಕ್ಕಂಥದ್ದು. ನಿತ್ಯ ನನ್ನ ಆಫೀಸಿಂದ ಸರ್ಕಲ್ ಇದೆ, ಅಲ್ಲಿ ನೋಡ್ಬೇಕು ಅವ್ರ ಪಾಡು. ಹೆವಿ ಟ್ರಾಫಿಕ್ ಜಾಮ್ ಅಲ್ಲಿ. ಒಂದು ಮೆಟ್ರೋ ಆಗ್ತಿದೆ, ನೋಡ್ಬೇಕು ಆ ಮಕ್ಕಳು. ಅವ್ರಿಗೊಂದು ಬಿಸಿ ಬಿಸಿ ತಿಂಡಿ, ಒಂದು ಊಟ ಕೊಡೋರಿಲ್ಲ, ಕೇಳೋರಿಲ್ಲ, ಮಾತಾಡೋರಿಲ್ಲ ಮಕ್ಕಳೇ. ಅವ್ರಿಗೊಂದು ಛತ್ರಿ ಹಿಡಿಯೋರಿಲ್ಲ ಮಕ್ಕಳೇ. ಎಲ್ಲೋದ್ನೋ ಅವನು ಟ್ರಾಫಿಕ್ ಅವನು ಯಾರು ಇಲ್ಲ. ಈ ತರ ಏಕವಚನದಲ್ಲಿ ಮಾತಾಡ್ಬಿಡ್ತೇವೆ ನಾವು. ನಮ್ಮ ರಕ್ಷಕರು ಏನ್ ಮಾಡೋದು ಮಕ್ಕಳೇ? ಆ ತರದ ಒಂದು ವ್ಯವಸ್ಥೆಯಲ್ಲಿರೋರಿಗೆ ಸಿಕ್ಕಾಬಟ್ಟೆ ಒದ್ದಾಟದ ಛಾಯೆ. ಸ್ವಲ್ಪ ಎಚ್ಚರಿಕೆ ಮಕ್ಕಳೇ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಒತ್ತಡಕ್ಕೆ ಒಳಗಾಗಬೇಡಿ. ಇವ್ರು ಬಿಡಿ, ಇವರು 5 ವರ್ಷಕ್ಕೊಮ್ಮೆ ಬದಲಾಗುವಂತ ವ್ಯಕ್ತಿಗಳು. ಇನ್ನು ಮೇಲೆ 5 ವರ್ಷ, 3 ವರ್ಷ, 2 ವರ್ಷಕ್ಕೆಲ್ಲ ಗೌರ್ಮೆಂಟ್ಗಳು ಬೀಳುವಂತ ತಂದಿಟ್ಕೋತಾರೆ. ಕನ್ಯಾ ರಾಶಿ ಚೆನ್ನಾಗಿದೆ. ಭಾಗ್ಯದಲ್ಲಿ ಶುಕ್ರ, ಭಾಗ್ಯೋದಯ, ಬೆಳ್ಳಿ ಬಂಗಾರ, ಆಭರಣ, ಅಲಂಕಾರ, ವೃತ್ತಿ ಧರ್ಮದಲ್ಲಿದ್ದೀರಿ, ಬಟ್ಟೆಗಳ ಅಂಗಡಿ ಇಟ್ಕೊಂಡಿದ್ದೀರಿ, ಬಟ್ಟೆಗಳ ಡಿಸೈನು, ಕೇಶಾಲಂಕಾರ, ಮುಖ್ಯವಾಗಿ ಕೂದಲು ಎಕ್ಸ್ಪೋರ್ಟ್ ಇಂಪೋರ್ಟ್, ಅದನ್ನ ಕಟಿಂಗ್ ಶಾಪ್ ಇಟ್ಕೊಂಡಿದ್ದೀರಿ, ಬಟ್ಟೆ ವಾಷಿಂಗು, ಬಟ್ಟೆ ಕ್ಲೀನಿಂಗು, ದೇವರ ಅಲಂಕಾರ, ಉಪವೋರಣ, ನಿಮ್ಮ ಮೇಕಪ್ಪು, ಮಾಧ್ಯಮ ರಂಗ, ಬರವಣಿಗೆ ರಂಗ, ಲೇಖನ ರಂಗ, ಅದ್ಭುತವಾಗಿ ಪ್ರಗತಿ ಆಗತಕ್ಕಂಥ ಒಂದು ವಾರ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ ವಿಶೇಷವಾಗಿರ್ತಕ್ಕಂಥ ಒಂದು ವಾರವೇ. ಸ್ವಲ್ಪ ಖರ್ಚುಗಳ ವಾರ. ಅನಗತ್ಯ ಖರ್ಚು, ಅನಗತ್ಯವಾದಂಥ ಲೆಕ್ಕಾಚಾರ, ಅನಗತ್ಯ ಬಂಡವಾಳ, ಅನಗತ್ಯ ಮನೆ ಕಟ್ತೀನಿ, ಜಾಗ ತಗೋತೀನಿ, ಇನ್ನೊಂದು ಮಾಡ್ತೀನಿ, ಈ ಥರದಕ್ಕೆ ಹೋಗ್ತಕ್ಕಂಥದ್ದು ಬೇಡ ಮಕ್ಕಳೇ. ಜಾಗ್ರತೆ. ದುಡುಕಬೇಡಿ.
ನಮಗೆ ಇವತ್ತು ಅಳತೆಗೆ ಮೀರಿದಂತ ಒಂದು ಆಸೆ. ತಗೊಳ್ಳಿ, ಈಗೆಲ್ಲ ಕೆಲವೊಂದು ಹೇಳ್ತೇನಲ್ವಾ, ಒಂಚೂರು ಬ್ರ್ಯಾಂಡ್ಗೆ ಖರ್ಚು ಮಾಡಿ, ಬಟ್ ಒಂದು 5 ರಿಂದ 10 ವರ್ಷ ಇರುವಂಥದ್ದು ತಗೊಳ್ಳಿ. ಒಂದು ಬಟ್ಟೆ ತಗೊಳ್ಳಿ. ಇವತ್ತೆಲ್ಲ ಸುಮ್ಮನೆ ಆನ್ಲೈನ್ ಸ್ಟೋರ್ಸ್ ಅದು ಇದು ಬೇರೆ ಏನೋ ಬರುತ್ತೆ, ಡ್ಯಾಮೇಜ್ ವಸ್ತುಗಳು ಬರುತ್ತೆ. ನನ್ನ ಗುರುಗಳು 1000 ರೂಪಾಯಿಗೆ 5 ಚಡ್ಡಿಯೋ 6 ಚಡ್ಡಿ ಬರುತ್ತೆ ಅಂತ ತುಂಬ ತಿಳಿದ್ರು. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ಅದು ನೋಡಿದ್ರೆ ಒಂದು 10 ರೂಪಾಯಿ ಚಡ್ಡಿ, ಅದು ಅಡ್ರೆಸ್ಸು ಇಲ್ಲ ಏನಿಲ್ಲ, ಡೆಲಿವರಿ 1000 ರೂಪಾಯಿ ಸ್ವಾಹ. ಇದು ಲೆಕ್ಕ. ದಯಮಾಡಿ ತಿಳ್ಕೊಂಡು ಮಾಡಿ. ಅನಗತ್ಯ ಪೋಲು, ಅನಗತ್ಯ ಖರ್ಚು. ಮನೆಗೆ 2 ಲ್ಯಾಪ್ಟಾಪ್ ಏನಕ್ಕೆ, 2 TV ಏನಕ್ಕೆ, 2 ನೋಡ್ಕೊಂಡು ಮಕ್ಕಳೇ. ತುಲಾರಾಶಿ ಅಳತೆಗೆ ಮೀರಿದಂಥ ಖರ್ಚುಗಳು ಮಾಡ್ಕೊಂಡು ಕಳ್ಕೊಬಿಡ್ತೀರಿ. ದೂರದಲ್ಲಿ ಕೆಲಸ, ದೂರದಲ್ಲಿ ವ್ಯವಹಾರ, ದೂರದಲ್ಲಿ ವ್ಯಾಪಾರ, ದೂರದಲ್ಲಿ ಉದ್ಯೋಗ, ದೂರದಲ್ಲಿ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿರುವವರಿಗೆ ವಿಶೇಷ ಯಶಸ್ಸಿರತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಕಲಾವಿದರು ಸ್ವಲ್ಪ ಜಾಗರೂಕತೆಯಿಂದ ಇರಿ. ಕಲಾವಿದರ ಬಾಳಿನಲ್ಲಿ ಬಿರುಗಾಳಿ, ಏನಾದರೂ ಡೈವರ್ಸ್ಗಳು, ಇಲ್ಲದ ಮಾತುಗಳು, ಇಲ್ಲದ ನೋವುಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇವತ್ತು ಇದು ಕಾದ್ಕೊಂಡಿರ್ತಾರೆ. ನಾ ಹೇಳಿದ್ನಲ್ಲ, ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಸ್ವಲ್ಪ ಕಡಿಮೆ, ಇನ್ನೊಬ್ಬರು ವಿಚಾರ ಮಾತಾಡೋದು ಜಾಸ್ತಿ. ಅನಗತ್ಯ ಮಾತು, ಅನವಶ್ಯಕ ಮಾತು, ಎಚ್ಚರಿಕೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಶುಕ್ರ, ಸೂರ್ಯ, ವಿಶೇಷವಾಗಿ ಗುರುವು ನೋಡ್ತಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕೆಲಸ, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ಅದಕ್ಕೆ ಸಂಬಂಧಪಟ್ಟಂಥ ಹೋಟೆಲ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗ್ರತೆ. ಕೃತಕ ಗರ್ಭಧಾರಣೆ ಮಾಡಿಸ್ಕೊಳ್ತಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ. ನೋಡಿ, ಮೊನ್ನೆ ಕೃತಕ ಗರ್ಭಧಾರಣೆ ಪಾಪು ಆಗಿದೆ, ಬಟ್ ಅದೇನು ಟ್ಯಾಬ್ಲೆಟ್ಸು, ಏನು ಕತ್ತಿಯೋ, ಇನ್ನೊಂದು ಸೀರಿಯಸ್ ಆಗಿ ಬೇರೆ ಆಸ್ಪತ್ರೆಗೆ ಹೋದ್ರೆ 30 ಲಕ್ಷ ನಮಃ. 30 ಲಕ್ಷ ಮಕ್ಕಳೇ, 30 ಲಕ್ಷ ನೆನೆಸ್ಲಿಕ್ಕಾದ್ರೂ ಆಗುತ್ತಾ? ಯಪ್ಪ, ಸಾಮಾನ್ಯನಿಗೆ ಇದೇನು ದೊರೆ ಪಟ್ಟಣ. ನಾನು 100 ಬಾರಿ ಹೇಳ್ತೇನೆ, ಅಂಥದ್ದು ಸಾಲ ಸೋಲ ಮಾಡಿಕೊಂಡು ಜೀವಕ್ಕೆ ಕೊತ್ತು ತಂದಿಟ್ಟುಕೊಂಡು ಈಗ ನಮ್ಮ ಮಕ್ಕಳು ನಮ್ಮನ್ನ ಅಷ್ಟು ಪ್ರೀತಿ ಬಾಂಧವ್ಯ. ಹೇಳಿದ್ನಲ್ಲ, 13 ವರ್ಷದ ಹುಡುಗ, ಎಂಥ ಕಲಿಯುಗ ಪ್ರಭಾವ. ತಿಳ್ಕೊಳ್ಳೋ ವಯಸ್ಸು ಯಾವುದು, ಯಾವ ವಯಸ್ಸಿಗೆ ತಿಳ್ಕೋಬೇಕೋ ಅದು ತಿಳಿದುಕೊಳ್ಳದೆ ಮಾಡ್ಕೊಳ್ತಿರತಕ್ಕಂಥ ಇಂಥ ಒಂದು ಸಮೂಹ ಸನ್ನಿಯ ನಡುವೆ ಇವ್ರಿಗೇನೋ ಒಂದು ಅಮರೇಂದ್ರ ಬಾಹುಬಲಿ. ನೋಡಿ, ಇವತ್ತು ಆ ತಾಯಿ ಜೀವಕ್ಕೆ ಏನೇನೋ ಆಗಿ ಹೊರಟೇ ಹೋಯ್ತು. ಗಂಡು ಮಗುನೇ ಬೇಕು, ಮಗು ಇಲ್ಲ ಅಂದ್ರೆ ಬಂಜೆ ಅಂದ್ಬಿಡ್ತಾರೆ. ಅವೆಲ್ಲ ಏನೂ ಇಲ್ಲ. ಸುಮ್ಮನೆ ನೀವು ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. 4 ಜನ ಮಾತನಾಡೋದಕ್ಕೋಸ್ಕರ ನೀವು ಅನ್ನಿಸ್ಕೊಳ್ಳೋದಕ್ಕಿಂತ ಚಟ್ಟ 4 ಕಟ್ಟಿಗೆ ಮೇಲೆ ಮಲ್ಕೊಳ್ಳೋದು ಆನಂದ. ಮಕ್ಕಳೇ, ಸುಮ್ಮನಿರಿ ನೀವು, ಪೆದ್ದುಗಳು ನೀವು. ಈ ಥರದ್ದು ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ಮಕ್ಕಳು ಇನ್ನೊಂದು ಅವ್ರಿಗಿಲ್ಲ. ಮಕ್ಕಳೇ, ಹೆಂಗಾದ್ರೂ ಮಾಡು, ನನ್ನ ಡಾಕ್ಟರ್ ಓದಿಸು ಅಂತ ನಮ್ಮನ್ನು ಒಂದು ಕ್ಲೈಂಟ್ ಬಂದಿದ್ದಾರೆ. ಅಯ್ಯೋ, ಅದೇನಾದ್ರು ಮಾಡು, ಜಮೀನೆಲ್ಲ ಮಾರ್ಬಿಡು, ಆಸ್ತಿ ಎಲ್ಲ ಮಾರ್ಬಿಡು. ನೋಡಿದ್ರೆ ಆತ ತಗೊಂಡಿರೋದು 50+ ಆ ಹೆಣ್ಮಗು 52, 53, 10th PUC ಇನ್ CET ರಿಸಲ್ಟ್ ಬಂದಿಲ್ಲ. ಫಾರಿನ್ ಕಳ್ಸು, ನಾನು ಅಲ್ಲಿ ಓದ್ಕೊಂಡು ಬರ್ತೀನಿ, ಎಷ್ಟು ಲಕ್ಷ ಅದು ಸರಿ ಅಂತ. ಇಲ್ಲೇ ಸಾಧಿಸಿಲ್ಲ. ಇಲ್ಲಿರೋ 10th ಪಾಸ್ ಮಾಡಿಲ್ಲ, ಇಲ್ಲಿರೋ PUC ಪಾಸ್ ಮಾಡಿಲ್ಲ, ಇಲ್ಲಿರೋ JE ಪಾಸ್ ಮಾಡಿಲ್ಲ, ಇಲ್ಲಿರೋ CET ಪಾಸ್ ಮಾಡಿಲ್ಲ, ಇಲ್ಲಿರೋ ನೀಟ್ ಪಾಸ್ ಮಾಡಿಲ್ಲ. ಅಲ್ಲೆಲ್ಲೋ ಹೋಗ್ಬಿಟ್ಟು ಇಷ್ಟು ಲಕ್ಷ ಕೋಟಿ ಖರ್ಚು. ಇದಕ್ಕ ಮಕ್ಕಳು ಬೇಕು. ರಂಪಾಟ ಆಡಬಾರ್ದು ಮಾತುಗಳು, ವಿಷ ಕಕ್ಕೋ ಮಾತುಗಳು. ನೀನೇನಕ್ಕೆ ತಾನೆ ನಮ್ಮಮ್ಮ ಆಗಿದೆ, ನೀನೇನಕ್ಕೆ ತಾನೆ ನಮ್ಮ ಅಪ್ಪ ಆಗಿದ್ಯಾ, ಏನಕ್ಕೆ ತಾನೆ ನನ್ನನ್ನ ಭೂಮಿಗೆ ತುಂಬಾ ಶುದ್ಧವಾಗಿ ಹೇಳ್ತಿದ್ದೀನಿ ಇಳಿಸಿದ್ದೀಯಾ ಅನ್ನೋ ರೀತಿನಲ್ಲಿ ಮಾತುಗಳು. ಶಿವ ಶಿವ, ಇದೆಲ್ಲ ಆನಂದ, ಸೌಭಾಗ್ಯ ನಿಮಗೆ. ಈ ಸೌಭಾಗ್ಯ ನೋಡೋಕೆ ಅಂತ ತಾಕತ್ತಿದ್ರೆ ಸ್ಕಾಲರ್ಶಿಪ್ ತಗೊಂಡು ನೀನೇ ಓದು. ಅಂಥದ್ದೊಂದಿದ್ರೆ ಕ್ರ್ಯಾಕ್ ಮಾಡು. ಟಾಪ್ 10 ರ್ಯಾಂಕ್ಗಳಲ್ಲಿ ಬಂದ್ಕೊಂಡು ನೀನೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಪಾಸ್ ಹಾಕೊಂಡು ಓದ್ಕೊ. ನಮ್ಮ ಕೈಯಲ್ಲಿ ಇಷ್ಟೇ ಆಗೋದು. ಹೌದು ಮಕ್ಕಳೇ, ಹಾಗಂತ ಒಟ್ಟು ಸಾಲ ಸೋಲ ಮಾಡಿ ಕಾಯಿಲೆ ಎಲ್ಲ ಬರೆಸ್ಕೊಂಡು ಒದ್ದಾಡಿ ನೋಡಿ. ಇವತ್ತು ದಯಮಾಡಿ ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡಿ. ವೃಶ್ಚಿಕ ರಾಶಿ ಮಕ್ಕಳ ವಿಚಾರದಲ್ಲೊಂದು ಹೊರೆ ಭಾರ, ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಜಾಗರೂಕತೆ, ಪ್ರಯಾಣಗಳಲ್ಲಿ ಸ್ವಲ್ಪ ಜಾಗರೂಕತೆ. ಇನ್ನು ವಿಶೇಷ
ಚೆನ್ನಾಗಿದೆ. ಸ್ವಲ್ಪ ನಿಮಗೂ ಅಷ್ಟೇ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ಉದ್ಯೋಗ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಲೆಕ್ಕಾಚಾರ, ಇವುಗಳಲ್ಲಿ ತಲೆ ಕೆಡ್ಸ್ಕೊಂಡ್ರೆ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದು. ಗೊತ್ತಿಲ್ಲದ್ ಮಾಡಬೇಡಿ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ. ಗುರು 6ನೇ ಮನೇಲಿ ಮಲಗಿದ್ದಾನೆ, ಚೆನ್ನಾಗಿದ್ದಾನೆ ಅವನು. ಕೃತಿಕಾ ನಕ್ಷತ್ರ ಸಾರ, ಸೂರ್ಯ ನಕ್ಷತ್ರ ಸಾರ, ಸೂರ್ಯನು ಅಲ್ಲೇ ಇದ್ದಾನೆ, ಶತ್ರುಧ್ವಂಸ. ಅದರಿಂದ ವಿಪರೀತ ಬಲಕ್ಕೊಳಗಾಗಿ ನನಗೆ ಈ ತರದ ಹೇರಾಪೇರಿದ್ದಿದ್ದು, ಅಡ್ಡಾದಿಡ್ಡಿ ದುಡ್ಡು. ನೋಡಿ, ಯಾರೋ ಟೆಲಿಗ್ರಾಮ್ನಲ್ಲಿ ಪರಿಚಯ ಆಗ್ತಾರೆ, 10,000 ಹಾಕಿ 20,000 ಹಾಕಿ ನಿಮ್ಗೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ, ನಿಮ್ಗೊಂದು ಅದ್ಭುತವಾಗಿ ನಿಮ್ಗೆ ರೆವೆನ್ಯೂ ಬರ್ತದೆ, ನಾವ್ ಹೇಳಿದ ಶೇರಲ್ಲಿ ಹಾಕಿ ಒಂದು 30,000 ಬೋನಸ್, 50,000 50,000 ಬೋನಸ್, ಕಡೆಗೆ 1.25 ಕೋಟಿ ಪಂಗನಾಮ. ನಿಮ್ ದುಡ್ಡು ಅಷ್ಟು ಬಂದಿದೆ, ಎತ್ಕೋಬೇಕು ಅಂದ್ರೆ ನೀವು ಇನ್ನೊಂದಷ್ಟು ದುಡ್ಡು ಟ್ಯಾಕ್ಸು ಅದು ಇದು ಕಟ್ಟಿ ಅಂತ. ಏನ್ ಹೇಳೋದೋ ಗೊತ್ತಿಲ್ಲ. ಎಷ್ಟು ಬಾರಿ ಹೇಳಿದರು, ಅನಪೇಕ್ಷಿತ ಲಿಂಕ್ಗಳು, APK ಅಂತ ಹೇಳ್ಬಿಟ್ಟು ಫೈಲ್ಗಳು ಬರುತ್ತೆ ಮಕ್ಕಳೇ. ಸಡನ್ ಆಗಿ ಯಾರೋ ನಿಮ್ಮ ವಾಟ್ಸಪ್ಗೆ ಕಳಿಸಿದ್ರೆ ಡೌನ್ಲೋಡ್ ಮಾಡಬೇಡಿ. ನೋಡಿ, ಅದು ತೋರಿಸುತ್ತೆ, ಅಲರ್ಟ್ ತೋರಿಸುತ್ತೆ. ಈಗೀಗ ವಾಟ್ಸಪ್ ಹುಷಾರಾಗಿದೆ. ಇಲ್ಲ ಗೊತ್ತಿಲ್ಲ ಅಂದ್ರೆ ಮಕ್ಕಳನ್ನ ಕೇಳಿ. ನಿಮ್ಮ ಮಕ್ಕಳಿಗಿರೋಷ್ಟು ಬುದ್ಧಿ ನಮಗೂ ಇಲ್ಲ, ತುಂಬಾ ಬುದ್ಧಿವಂತರಿದ್ದಾರೆ. ಇದೇನೋ ಡೌನ್ಲೋಡ್ ಮಾಡ್ಬೋದಾ, ಇದನ್ನ ಒತ್ತಬೋದಾ, ಈ OTP ಕೊಡಬಹುದಾ? ನಿಮ್ ಮಕ್ಕಳನ್ನ ಕೇಳಿ, ಅವ್ರು ಗೂಗ್ಲಿಂಗ್ ಮಾಡಿ ಹೇಳ್ಬಿಡ್ತಾರೆ. ಅಚೀಜೋ ಜೀನಿಯಸ್ಗಳು ಅವರು, ಅಪರೂಪದ ವ್ಯಕ್ತಿಗಳು, ತುಂಬಾ ಬುದ್ಧಿವಂತರು. ಅದಕ್ಕೆ ಅವ್ರಿಗೆ ನಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ ಅಷ್ಟೇ. ಅವ್ರಿಗೆ ಅವ್ರ ಗಮ್ಯದ ಮೇಲೆ ಅಟ್ಯಾಚ್ಮೆಂಟ್, ಅವ್ರ ಗುರಿ ಮೇಲೆ ಅಟ್ಯಾಚ್ಮೆಂಟ್. ಅವರೆಲ್ಲ ಇಂಥ ಸೆಂಟಿಮೆಂಟ್ಸು ಅದು ಇದು ಎಲ್ಲ ಇಲ್ಲ. ಸೊ ಈ ತರದ ಲೇವಾದೇವಿ ವ್ಯವಹಾರಗಳು ಏನಾದ್ರೂ ತಲೆ ಕೆಡಿಸ್ತಕ್ಕಂಥದ್ದು ಬರ್ತಿದೆ ಅಂದ್ರೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ, ಎಚ್ಚರಿಕೆ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ದುಡ್ಡು, ಕಾಸು, ವ್ಯವಹಾರ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ವೃತ್ತಿ ವ್ಯವಹಾರಗಳು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು. ನೋಡಿ, 35,000 ಕೋಟಿ ಟಾರ್ಗೆಟ್ ಏನೋ ಕೊಟ್ಟಿದ್ರಂತೆ, ದಾಟಿ ಬಿಟ್ಟಿದೆಯಂತೆ. ಇದು ಇವರೆಲ್ಲ ಟಾರ್ಗೆಟ್ಗಳು ಇಟ್ಕೊಂಡು ಯಾವ್ದನ್ನ ಟಾರ್ಗೆಟ್ ಇಟ್ಟು ಮಾಡಬೇಕು, 100% ಸಾಕ್ಷಾರತೆ ಮಾಡೋಣ. ಎಲ್ಲ ಕಡಿಮೆ ಅಂದರೂ ಈ 10,000 ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸಿ ಅಲ್ಲೊಂದು ಹೈಫೈ ಎಜುಕೇಶನ್ ಕೊಡೋಣ, ಅಲ್ಲೊಂದು TV ಮಾನಿಟರ್ ಹಾಕೋಣ, ಅಲ್ಲೊಂದು ಎಲೆಕ್ಟ್ರಾನಿಕ್ ಬೋರ್ಡ್ ಹಾಕೋಣ, ಅಲ್ಲೊಂದು ಸ್ಪೋರ್ಟ್ಸ್ ಅಕಾಡೆಮಿ ಇಡೋಣ, ಅಲ್ಲೊಂದು ಕಲ್ಚರಲ್ ಅಕಾಡೆಮಿ ಇಡೋಣ. ಮಕ್ಕಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ವಿದ್ಯೆ, ಒಳ್ಳೆ ಸಂಸ್ಕಾರ, ಒಳ್ಳೆ ಪರಿಸರ ಇದನ್ನ ಕೊಡೋಣ. ಇಲ್ಲ ಅವ್ರ ಅಪ್ಪನ ಕೊಡಿಸ್ಬಿಟ್ಟು 35,000 ಕೋಟಿ ಮಕ್ಕಳೇ, ಡು ಯು ಬಿಲೀವ್ ಇಟ್? 35,000 ಕೋಟಿ ಬರು ಕುಡಿತದಿಂದ ಬಂದಿರತಕ್ಕಂಥ ಆದಾಯ ನಮ್ಮ ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ. ಟಾರ್ಗೆಟ್ಗಳು ಬೇರೆ, ಟಾರ್ಗೆಟ್ಗಳು. ಇವ್ರ ಮನೆ ಬಂಗಾರ ಆಗೋಗ. ನಿಜವಾಗ್ಲೂ ಇವ್ರು ಚೆನ್ನಾಗಿರ್ತಾರೆ ಅನ್ಕೋತೀರ ಮಕ್ಕಳೇ? ಹೇಳೋದೊಂದು, ಕೊಡೋದು ₹1. ಇಲ್ಲಿ ನಿಮ್ಮ ಹತ್ರ ₹4 ಈ ರೀತಿ ತಗೊಂಡಿರ್ತಾರೆ, ನಾನಾ ರೀತಿಗಳಲ್ಲಿ. ಹಾಗೇನ್ ಮಾಡೋದು? ಈ ತರ ಬಿಟ್ಟಿ ಬಾಗಿಗಳಿಗೆ ಬೇಗ ಧುಮ್ಕೋದಷ್ಟೇ. ಎಲ್ರೂ ಅಷ್ಟೇ. ಗ್ಯಾಸ್ ₹500 ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದ, ಓಟು ನಿನಗೆ ತಗೋ. ಬಸ್ಸು ಫ್ರೀ ಅಂದಿದೆ, ತಗೋ. ನಿನ್ನ ರಿಸರ್ವೇಶನ್ ಅಲ್ಲಿ ನಿನಗೆ ಓಟು ಅಂದ್ರೆ ತಗೋ. ನಿನಗೆ ಒಂದು ಕೆಲಸ ಅಂದಿದ್ದೆ, ತಗೋ. ಈ ತರ ತುಂಬಿಸಿಟ್ಕೊಬಿಟ್ಟಿದ್ದಾರೆ. ಕಷ್ಟಪಟ್ಟು ದುಡಿದು ಮೇಲಕ್ಕೆ ಬರೋಣ. ಅವನ್ ಮಾತು ನಾನೇನ್ ಕೇಳೋದು? ಅವ್ನ್ ಬಿಟ್ಟಿ ಬಾಗಿನೂ ಬೇಡ, ಯಾವ್ದು ಬೇಡ. ನನ್ನ ಬುದ್ಧಿ ನನ್ನ ಕೈಯಲ್ಲಿದೆ, ಏನ್ ಮಾಡಕ್ಕಾಗೋದಿಲ್ಲ. ಸೊ ಲಿಕ್ಕರ್ ಬಿಸ್ನೆಸ್ಸು, ಆಯಿಲು, ಪೆಟ್ರೋಲು, ಗ್ಯಾಸು, EV, ಎಲೆಕ್ಟ್ರಿಕಲ್ ಕೆಲಸ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂತ ಅಭಿವೃದ್ಧಿ ಆಗತಕ್ಕಂಥ ಒಂದು ವಾರ. ಇನ್ನು ಕುಂಭರಾಶಿ ಚೆನ್ನಾಗಿದೆ. ರಾಶಿಯಾಧಿಪತಿ ನಿಮ್ಮನೇಲೇ ಇದ್ದು ಶುಕ್ರ ಕೇಂದ್ರದಲ್ಲಿದ್ದಾನೆ. ಸ್ವಲ್ಪ ಬಂಧುಗಳು, ಸ್ನೇಹಿತರು, ಆತ್ಮೀಯರು ಇವರುಗಳ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆ. ಬಂಧುಗಳ ವಿಚಾರದಲ್ಲೋ, ಕುಟುಂಬದವರ ವಿಚಾರದಲ್ಲೋ, ಆತ್ಮೀಯರ ವಿಚಾರದಲ್ಲೋ ಅಲ್ಲೆಲ್ಲೋ ಅಳಕಿನ ಭಾವ. ಹೋಗೋದಾ ಬೇಡವಾ, ಏನೋ ಒಂದು ಅಂಜಿಕೆ. ಎಲ್ಲ ಇದೆ, ಮುಂದಕ್ಕೆ ಹೋಗ್ತೀನ, ಎಲ್ಲ ಇದೆ, ನಡೀತೀನ, ಈ ರೀತಿ ಭಾವದಲ್ಲಿರ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ವಿಶೇಷವಾಗಿ ದೇವಸ್ಥಾನ, ವೃದ್ಧಾಶ್ರಮ, ಅನಾಥಾಶ್ರಮ, ಆಗಮ, ಜ್ಯೋತಿಷ್ಯ, ದೈವಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳು, ಸಾಮಾಜಿಕ ಬದ್ಧತೆಯ ಕೆಲಸ ಕಾರ್ಯಗಳು, ರಾಜಕೀಯದಲ್ಲಿದ್ದೀರಾ, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು, ಹೈನುಗಾರಿಕೆ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ಮೀನ ರಾಶಿ
ರಾಹು ಇದೆ, ಹುಷಾರಾಗಿದೆ. ಯೋಗಕಾರಕನಿಗೆ ರಾಹು ಬರೆದಿದೆ, ಯಾರದೋ ಕೆಟ್ಟ ದೃಷ್ಟಿ, ಯಾರದೋ ಮನೆಯಲ್ಲಿ ಏನಾದ್ರೂ ಒಂದು ಚಿಟಿ ನಡೀತಿದೆ, ಅಗ್ನಿಗಂಡ, ಚೋರ ಭಯ, ಅಧಿಕಾರಿಗಳ ಭಯ, ಏನೋ ಒಂದು ನಡೀತಿದೆ, ವೆರಿ ಕೇರ್ಫುಲ್. ತುಂಬಾ ತೋರ್ಸ್ಕೊಳಕ್ ಹೋಗ್ಬೇಡಿ. ನಾನು ಆಗಾಗ ಕೆಲವ್ರಿಗೆ ಹೇಳ್ತಿರ್ತೇನೆ, ದೊಡ್ಡದಾಗಿ ಫಂಕ್ಷನ್ ಮಾಡಬೇಡಿ, ಮನೇಲಿ ಮಗುವನ್ನ ನಾಮಕರಣ ಮಾಡ್ತೇನೆ, ಚೌಲಕರ್ಮ ಮಾಡ್ತೇನೆ, ಮುಂಜಿ ಮಾಡ್ತೇನೆ, ಅಯ್ಯೋ ನಿಮ್ಮನೆ ಬಂಗಾರ ಆಗೋಗ. ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಇದು ಏನಕ್ಕೆ ಈ ತರ ಮಾಡ್ತೀರಿ? ಮಗುಗ್ ಬೇಗ ದಿಷ್ಟಿ ತಾಗುತ್ತೆ. ಬರ್ಡೇ 1 ವರ್ಷದ ಮಗುಗೆ 10 ಲಕ್ಷ ಮೊನ್ನೆ ಯಾರೋ ಖರ್ಚು ಮಾಡಿ ಒಂದು ವರ್ಷದ ಮಗುಗೆ ಬರ್ಡೇ ಮಾಡಿದ್ದಾರೆ. ನಾನು ಅಂದೆ, ರಾಮ. ಇನ್ನೂ ಒಬ್ಬ ನೋಡ್ಬೇಕು, 3 ವರ್ಷದ ಮಗುಗೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಬಾ 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 ಬಾ, ಪುಣ್ಯಾತ್ಮ, ಹೋಗ್ಲಿ ಬಿಡಪ್ಪ. ಆ ಮಗುಗೆ ಗೊತ್ತಾಗುತ್ತಾ? ಅವನಿಗೊಂದು ಅದೇ ದುಡ್ಡನ್ನ ಫಿಕ್ಸೆಡ್ ಮಾಡಿ ಒಂದು 12 ವರ್ಷ 16 ವರ್ಷ ತುಂಬಿದಾಗ ಮಾಡೋಣಂತೆ. ಆಗ ಅವನಿಗೆ ಅರ್ಥ ಆಗುತ್ತೆ ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೋತಿದಾನ ಇಲ್ವಾ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ನಮ್ಮಮ್ಮ ಅಪ್ಪ ಹೇಗ್ ಬೆಳೆಸಿದ್ದಾರೆ, ಯಾವ ತರ ಬೆಳೆಸಿದ್ದಾರೆ, ಇಲ್ಲ ಆ ಲೆಕ್ಕಾಚಾರದಲ್ಲೇ ಇರತಕ್ಕಂಥ ಭಾವ. ಯಾವಾಗ ಆ ಎಳೆ ಮಗುಗೆ ಏನ್ರಿ ಗೊತ್ತಾಗುತ್ತೆ ಬರ್ಡೇ? ಆ ಎಳೆ ಮಗುಗೆ ಮನೆ ಗಿಫ್ಟ್ ಅಂತೆ, 17 ವರ್ಷದ ಹುಡುಗನ ಪೋಸ್ಟ್ ಕಾರ್ಡ್ ಕೊಟ್ಟಿದ್ದೆ ಇಷ್ಟಲ್ಲ ಅವಾಂತರ. ಇದೆಲ್ಲ ನಡೆಯೋದು. ಸೊ ಸ್ವಲ್ಪ ಜಾಗರೂಕತೆ, ತುಂಬ ಜಾಗರೂಕತೆ. ದುಡುಕಬೇಡಿ. ಯಾರದೋ ಕೆಟ್ಟ ಕಣ್ಣುಂಟು, ಮನೆ ದೇವರು, ಕುಲದೇವರು, ಇಷ್ಟ ದೇವರ ಒಂದು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ, ದೊಡ್ಡ ವ್ಯವಹಾರ, ದೊಡ್ಡ ವ್ಯಾಪಾರ, ದೊಡ್ಡ ಕೆಲಸ ಮಾಡ್ತಿದ್ದೀರಿ, ಸ್ವಲ್ಪ ನೋಡ್ಕೊಂಡು ಹೇಳ್ಕೋಬೇಡಿ. ನಿಮ್ ಸಕ್ಸಸ್ಸು ಹೇಳ್ಕೋಬೇಡಿ, ನಿಮ್ ವೀಕ್ನೆಸ್ಸು ಹೇಳ್ಕೋಬೇಡಿ. ಮೀನರಾಶಿಗೆ ಪ್ರಭಂಜನ ವಾರ ಚೆನ್ನಾಗೂ ಇದೆ, ಶತ್ರುಗಳು ಜಾಸ್ತಿ, ಬಾಧೆಯೂ ಜಾಸ್ತಿ. ಈ ತರದಿರತಕ್ಕಂಥ ಭಾವ, ಈ ಎಚ್ಚರಿಕೆ ಅದೊಂದು ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥ ಹೂವು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಫುಡ್ ಇಂಡಸ್ಟ್ರಿ, ಎಕ್ಸ್ಪೋರ್ಟ್ ಇಂಡಸ್ಟ್ರಿ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಇರತಕ್ಕಂಥದ್ದು. ಬೆಂಕಿಗೆ ಸಂಬಂಧಪಟ್ಟಂತ ವೃತ್ತಿಯಲ್ಲಿರೋರು ಸ್ವಲ್ಪ ಎಚ್ಚರಿಕೆ. ಅಗ್ನಿಶಾಮಕ ದಳ, ಎಲೆಕ್ಟ್ರಿಸಿಟಿ ಬೋರ್ಡ್, ಮಿಲಿಟರಿ, ಡಿಫೆನ್ಸು, ಎಲ್ಲೋ ಒಂದು ಒತ್ತಡ. ಬೆಂಕಿ, ಹೋಟೆಲ್ ಇಂಡಸ್ಟ್ರಿ, ಸ್ವಲ್ಪ ಎಚ್ಚರಿಕೆ. ಕಾಣದ ಯಾವುದೋ ದುಷ್ಟಶಕ್ತಿ. ನರಸಿಂಹರ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹರ ಆಲಯಕ್ಕೆ ಈ ವಾರ ಆದಷ್ಟು ಹೋಗ್ತಾ ಬರ್ತಿರ್ತಕ್ಕಂಥದ್ದು ಮಾಡಿ, ತುಂಬ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.